ಚಕ್ರವರ್ತಿಗಳಾಗಿರ್ತಕ್ಕಂತಹ ಶ್ರೀ ವಿಶ್ವೇಶತೀರ್ಥರ ಭೌಮ ವ್ಯಕ್ತಿತ್ವವನ್ನು ಪರಿಚಯಿಸಲು ಹಾಗೂ ಗುರುಗಳ ಜೊತೆಗೆ ಅನೇಕ ವರ್ಷಗಳ ಕಾಲ ಸಂಪರ್ಕವನ್ನು ಪಡೆದಂತಹ ಶ್ರೀಯುತ ಖ್ಯಾತ ಪತ್ರಕರ್ತರಾದಂತಹ ಹಾಗೂ ಸ್ವಾಮಿಗಳ ಪರಮ ಭಕ್ತಾಭಿಮಾನಿಗಳಾದ ಶ್ರೀಯುತ ರವಿ ಅವರು ನಮ್ಮೊಂದಿಗೆ ಆಗಮಿಸಿದಂತಹ ಪೂಜ್ಯರಿಗೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾದಂತಹ ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜ ಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ವ್ಯಕ್ತಿತ್ವವನ್ನ ಚಿತ್ರಿಸ್ತಕ್ಕಂತಹ ಕಾರ್ಯಕ್ರಮ ಈಗಾಗಲೇ ಸುಮಾರು 4 ತಿಂಗಳುಗಳಿಂದ ನಡೀತಾ ಇದೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಸಮಾಜದ ಎಲ್ಲ ಸ್ತರಗಳೊಡನೆ ಅವರು ಸಂಬಂಧವನ್ನು ಹೊಂದಿದ್ದು, ಅವರು ಸಮಾಜದ ಯಾವ ವರ್ಗದ ಜೊತೆಗೂ ಕೂಡ ಅವರು ಯಾವತ್ತೂ ಕೂಡ ಭಿನ್ನಾಭಿಪ್ರಾಯವನ್ನ ಹೊಂದಿರಲಿಲ್ಲ. ಎಲ್ಲಾ ವರ್ಗದ ಜೊತೆಗೂ ಕೂಡ ಸಾಮರಸ್ಯದ ಸಂಬಂಧವನ್ನ ಅವರು ಹೊಂದಿದ್ದು. ಅವರು ಪರಿವ್ರಾಜಕರು, ಯಾವಾಗ್ಲೂ ತಿರುಗಾಡ್ಕೊಂಡಿದ್ದು. ಆದ್ರಿಂದಾಗಿ ಅನೇಕ ವರ್ಗಗಳ ಜೊತೆಗೆ ಅವ್ರಿಗೆ ಒಂದು ಆತ್ಮೀಯತೆಯ ಸಂಬಂಧ, ಅದು ಕೇವಲ ಸಂಬಂಧ ಅಲ್ಲ, ಒಂದು ಆತ್ಮೀಯತೆಯ ಸಂಬಂಧವನ್ನ ಅವರು ಹೊಂದಿದ್ರು. ಇದಕ್ಕೆ ಕಾರಣ ಅವರ ಕಾರ್ಯತತ್ಪರತೆ. ಸಮಾಜಕ್ಕೆ ನಾನೇನಾದ್ರೂ ಒಂದನ್ನ ಮಾಡಲೇಬೇಕು ಎಂಬುದಾಗಿ ಆ ಕಾರ್ಯತತ್ಪರತೆಯೇ ಅದಕ್ಕೆ ಕಾರಣ ಆಗಿರ್ತದೆ. ಶ್ರೀಪಾದಂಗಳವರು ಅವರು ದೇಶದ ಎಲ್ಲಾ ಧರ್ಮಗಳ ನಾಯಕರ ಜೊತೆಗೂ ಕೂಡ ಸಾಮರಸ್ಯದ ಸಂಬಂಧವನ್ನ ಅವರು ಹೊಂದಿದ್ರು. ಯಾವುದೇ ಧರ್ಮದಲ್ಲೇ ಆಗಲಿ, ಸಮಾಜದ ಯಾವುದೇ ವರ್ಗದಲ್ಲೇ ಆಗಲಿ, ಅಲ್ಲೊಂದು ಬಿರುಕು ಉಂಟಾಗಬಾರದು. ಬಿರುಕು ಉಂಟಾಗದೇನೆ ಸಮನ್ವಯದಿಂದ ಸಾಧನೆ ಮಾಡಿದಾಗ ಗುರಿಯನ್ನ ಮುಟ್ಟಬಹುದು ಎಂಬುದಾಗಿ ಎಲ್ಲಾ ಕಡೆಯಲ್ಲೂ ಅವರು ಹಾಗಂತ ಹೇಳ್ತಾ ಇದ್ರು. ಇಡೀ ಜೀವನದಲ್ಲಿ ಅವರು ಹಾಗೇ ರೀತಿಯಾಗಿ ಜೀವನವನ್ನ ನಡೆಸಿದ್ರು ಶ್ರೀಪಾದಂಗಳವರು. ಅನೇಕ ಪತ್ರಕರ್ತರುಗಳು ಶ್ರೀಪಾದಂಗಳವರನ್ನ ಭೇಟಿ ಮಾಡಿ ಶ್ರೀಪಾದಂಗಳವರ ಮೇಲೆ ಅನೇಕ ಆಕ್ಷೇಪಗಳು ಅಥವಾ ಹಿಂದೂ ಧರ್ಮದ ಬಗ್ಗೆ ಆಕ್ಷೇಪಗಳು, ಹೀಗೆಲ್ಲ ವಿಧವಾಗಿ ಆಕ್ಷೇಪಗಳ ಬಗ್ಗೆನೇ ಶ್ರೀಪಾದಂಗಳವರಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಅವ್ರನ್ನ ಏನಾದ್ರೂ ಮಾಡಿ ಸಿಗಹಾಕಿಸ್ಬೇಕು ಅನ್ನೋ ದೃಷ್ಟಿಯಿಂದಲೇ ಅವರು ಪ್ರಶ್ನೆಗಳನ್ನು ಮಾಡೋದು ಕೂಡ ಇತ್ತು. ಆದ್ರೆ ಶ್ರೀಪಾದಂಗಳವರು ತುಂಬಾ ಪ್ರತಿಭಾಶಾಲಿಗಳು. ಯಾವ ಸಂದರ್ಭದಲ್ಲೂ ಕೂಡ ಹಾಗೆಲ್ಲ ಸಿಗಹಾಕೊಳ್ತಿರ್ಲಿಲ್ಲ. ತುಂಬಾ ಬುದ್ಧಿವಂತಿಕೆಯಿಂದ ಅವರು ಉತ್ತರವನ್ನ ಕೊಡ್ತಾ ಇದ್ರು. ಪತ್ರಕರ್ತರುಗಳು ಎಷ್ಟೇ ಕಠಿಣವಾಗಿ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಿದ್ರು ಕೂಡ ಶ್ರೀಪಾದಂಗಳವರು ಅಷ್ಟೇ ಸಮಾಧಾನದಿಂದ ಉತ್ತರವನ್ನ ಕೊಡ್ತಾ ಇದ್ರು. ಹೀಗೆ ಶ್ರೀಪಾದಂಗಳವರು ಎಲ್ಲ ಪತ್ರಕರ್ತರ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ನಗುಮುಖದಿಂದ ಕೊಡ್ತಕ್ಕಂತಹ, ಆಕ್ಷೇಪಗಳನ್ನ ಆಹ್ವಾನಿಸ್ತಕ್ಕಂತಹ ಆಕ್ಷೇಪಗಳಿಗೂ ಕೂಡ ನಗುಮುಖದಿಂದ ಉತ್ತರ ಕೊಡ್ತಕ್ಕಂತಹ ಒಂದು ಔದಾರ್ಯವನ್ನ ಶ್ರೀಪಾದಂಗಳವರು ಹೊಂದಿದ್ರು. ಇಂತಹ ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವವನ್ನ ಚಿತ್ರಣ ಮಾಡ್ಲಿಕ್ಕೆ ಇವತ್ತು ಬಂದಿರತಕ್ಕಂತಹ ಪತ್ರಕರ್ತರು, ಇವರು ಪತ್ರಕರ್ತರು ಎಂಬುದಾಗಿ ನಾನು ಪರಿಚಯ ಮಾಡಿಕೊಡೋದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ಬೇಕಾದದ್ದು ಇವರ ಬಗ್ಗೆ ಇವರ ಸದಾಚಾರ, ಇವರ ಅನುಷ್ಠಾನ, ಅದು ಅನೇಕ ಮಂದಿಗೆ ಆದರ್ಶವಾಗ್ತಕ್ಕಂಥದ್ದು. ಒಳ್ಳೆಯ ಆಚಾರ ಸಂಪನ್ನವರು ಶ್ರೀಯುತ ರವಿಯವರು ಮನೆಯಲ್ಲಿ ಸಾಂಪ್ರದಾಯಿಕವಾದ ಆಚರಣೆ, ಆ ಸಾಂಪ್ರದಾಯಿಕ ಆಚರಣೆಗಳಿಗೆ ಚೂರು ಕೂಡ ಶುಚಿ ಬರಬಾರದು, ಅದರಲ್ಲಿ ಏನೋ ಕೂಡ ದೋಷ ಕಾಣದೇ ಇರೋ ಹಾಗೆ
ಪರಿಶುದ್ಧವಾದ ಆಚರಣೆಯನ್ನ ಇವರು ಇಟ್ಕೊಂಡು ಬಂದಿದ್ದಾರೆ. ಅನೇಕ ಮಂತ್ರಗಳ ಜಪ, ಕೃಷ್ಣ ಮಂತ್ರ, ವೇದವ್ಯಾಸ ಮಂತ್ರ, ಹಯಗ್ರೀವ ಮಂತ್ರ, ಹೀಗೆ ಅನೇಕ ಯತಿವರಿಣ್ಯರುಗಳಿಂದ ಮಂತ್ರಗಳ ಉಪದೇಶವನ್ನ ತೆಗೆದುಕೊಂಡು ನಿರಂತರವಾಗಿ ಮಂತ್ರಗಳ ಜಪ, ವಿಸ್ತಾರವಾಗಿ ಭಗವಂತನ ಪೂಜೆ. ಆ ಪೂಜೆಯಲ್ಲಿ ಯಾವತ್ತೂ ಕೂಡ ನಂಗೆ ಇವತ್ತು ತುಂಬಾ ಕೆಲಸ ಇದೆ, ಅವಸರದಲ್ಲಿ ಬೇಗ ಹೋಗ್ಬೇಕು, ಆದ್ರಿಂದ ಆ ಪೂಜೆಯಲ್ಲಿ ಯಾವತ್ತೂ ಕೂಡ ಲೋಪ ದೋಷಗಳು ಇಲ್ಲದೆ ಇರುವಂತೆ ವಿಸ್ತಾರವಾದ ಪೂಜೆಯನ್ನ, ಅದು 2 ಗಂಟೆನೋ ಆಗ್ಬಹುದು, 3 ಗಂಟೆನೋ ಆಗ್ಬಹುದು, ಹೀಗೆ ವಿಸ್ತಾರವಾದ ಪೂಜೆ, ಜಪ, ಹೀಗೆಲ್ಲ ಅನುಷ್ಠಾನದಲ್ಲಿ ಪರಿಶುದ್ಧತೆ. ಹೀಗೆ ರವಿಯವರು ಮನೆಯಲ್ಲಿ ಸಂಪೂರ್ಣವಾಗಿ ಸಾಂಪ್ರದಾಯಿಕತೆಯನ್ನ ಕಾಪಾಡಿಕೊಂಡು ಬಂದಿರೋರು. ಅವ್ರಿಗೆ ಎಲ್ಲಾ ಮಠಗಳ, ಎಲ್ಲಾ ವಿದ್ಯಾಪೀಠಗಳ ವಿದ್ವಾಂಸರುಗಳ ಸಂಪರ್ಕ ಅವ್ರಿಗಿದೆ. ಸಂಪರ್ಕ ಇರೋದ್ರಿಂದಾಗಿ ಯಾವ್ಯಾವ ವಿದ್ವಾಂಸರುಗಳಲ್ಲಿ ಏನೇನು ಗುಣಗಳಿದೆ, ಯಾವ್ಯಾವ ರೀತಿ ಸದಾಚಾರ ಇದೆ ಅನ್ನೋದನ್ನೆಲ್ಲ ಅವರು ಗಮನಿಸ್ತಾ ಇರ್ತಾರೆ. ಅಲ್ಲಿರ್ತಕ್ಕಂಥ ಗುಣಾಂಶವನ್ನ ಗ್ರಹಣ ಮಾಡ್ತಕ್ಕಂತಹ ಒಂದು ಪರಿಶುದ್ಧವಾದ ಮನಸ್ಸು ಆ ಶ್ರೀಯುತ ರವಿಯವರಿಗೆ ಇದೆ. ಆದ್ರೆ ಎಲ್ಲಾ ಕಡೆಗೂ ಹೋಗ್ತಾರೆ. ಎಲ್ಲಾ ವಿದ್ವಾಂಸರ ಜೊತೆಗೂ ಕೂಡ ಆತ್ಮೀಯತೆಯ ಸಂಬಂಧವನ್ನ ಅವರು ಸಾಧನೆ ಮಾಡ್ಕೊಳ್ತಾರೆ. ಅದರಲ್ಲಿರ್ತಕ್ಕಂಥ ಗುಣಾಂಶವನ್ನ ಗ್ರಹಣ ಮಾಡ್ತಾರೆ. ಹೀಗೆ ರವಿಯವರು ಪತ್ರಕರ್ತರಾಗಿ ಇದ್ದುಕೊಂಡು ಮನೆಯಲ್ಲಿ ಸಾಂಪ್ರದಾಯಿಕತೆಯನ್ನ ಅವರು ತುಂಬಾ ಚೆನ್ನಾಗಿ ರೂಢಿಸಿಕೊಂಡಿರ್ತಕ್ಕಂಥವರು. ಪತ್ರಕರ್ತರಾಗಿ ಅವರು ಕೆಲಸವನ್ನ ಮಾಡ್ತಾರೆ. ಆ ಪತ್ರಕರ್ತರಾಗಿ ಕೆಲಸ ಮಾಡೋದು ಕೇವಲ ಪತ್ರಿಕೆಗಳು, ನೀವು ಬೆಳಿಗ್ಗೆ ಎದ್ದು ಓದ್ತಕ್ಕಂತ ವರ್ತಮಾನ ಪತ್ರಿಕೆಗಳು, ಅದರಲ್ಲಿ ಮಾತ್ರ ಅಲ್ಲ. ಯಾಕೆ ಇವತ್ತು ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ. ಆ ತಂತ್ರಜ್ಞಾನ ಮುಂದುವರೆದಿರೋದ ಪತ್ರಕರ್ತರು ಕೂಡ ಅದೇ ರೀತಿಯಾಗಿ ಅದನ್ನೆಲ್ಲವನ್ನು ಕೂಡ ರೂಢಿಸ್ಕೊಳ್ಬೇಕು. ಅದೇ ರೀತಿ ರವಿಯವರು ಕೇವಲ ಈ ವರ್ತಮಾನ ಪತ್ರಿಕೆಗಳಲ್ಲಿ ಮಾತ್ರ ಇವತ್ತು ಸುದ್ದಿಯನ್ನ ಕೊಡ್ತಕ್ಕಂಥವರಲ್ಲ. ವಿದ್ಯುನ್ಮಾನ ಮಾಧ್ಯಮ, ಇವತ್ತೇನು ಟೆಲಿವಿಷನ್ ಇದೆ ಅಥವಾ ವಾಟ್ಸಪ್ಗಳಿದೆ, ಅದರಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಬೇಗನೆ ಸುದ್ದಿಯನ್ನು ಮುಟ್ಟಿಸ್ತಕ್ಕಂತಹ ಪತ್ರಕರ್ತರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರು ಪತ್ರಕರ್ತರಾಗಿ ಕೆಲವರು ಕೇವಲ ರಾಜಕೀಯ ವರದಿಯನ್ನು ಮಾತ್ರ ಮಾಡ್ತಾರೆ, ಕೆಲವರು ಕ್ರೀಡಾ ವರದಿಯನ್ನು ಮಾತ್ರ ಮಾಡ್ತಾರೆ. ಕ್ರೀಡಾ ವರದಿಯನ್ನು ಮಾಡೋ, ರಾಜಕೀಯ ವರದಿ ಮಾಡೋದಿಲ್ಲ. ಆದ್ರೆ ರವಿಯವರು ಹಾಗಲ್ಲ, ಎಲ್ಲಾ ರಂಗದಲ್ಲೂ ಇದ್ದಾರೆ. ಕ್ರೀಡಾ ರಂಗದಲ್ಲೂ ಇದ್ದಾರೆ, ರಾಜಕೀಯ ರಂಗದಲ್ಲೂ ಕೂಡ ಇದ್ದಾರೆ. ಎಲ್ಲಿ ವಿಧಾನಸಭಾ, ಇಲ್ಲಿ ಏನೇನು ವಿಧಾನ ಪರಿಷತ್ತು, ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ಸಭೆಗಳು ನಡೀತಾ ಇರುತ್ತೆ. ಅಲ್ಲೆಲ್ಲ ತಾವೇ ಹೋಗಿ ನೋಡಿ ವರದಿಯನ್ನ ತಯಾರು ಮಾಡ್ತಾರೆ. ಹೀಗೆ ಕ್ರೀಡೆ ನಡೀತಿರ್ತಕ್ಕಂಥ ಕ್ಷೇತ್ರಕ್ಕೆ ಹೋಗಿ ವರದಿಯನ್ನ ತಯಾರು ಮಾಡ್ತಾರೆ. ಸಾಹಿತ್ಯ ಆಗಿರಬಹುದು, ಸಂಸ್ಕೃತಿ ಆಗಿರಬಹುದು, ಸಂಗೀತ, ಎಲ್ಲಾ ವಿಧವಾದ ಕಲೆಗಳ ಬಗ್ಗೆಯೂ ಕೂಡ ಇವರು ವರದಿಯನ್ನ ಮಾಡ್ತಕ್ಕಂತಹ ಒಬ್ಬ ವಿಲಕ್ಷಣ ವರದಿಗಾರರಾಗಿ ಸಮಾಜದಲ್ಲಿ ಇವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಾಹಿತ್ಯ ಸಂಸ್ಕೃತಿಯಲ್ಲಿ ಬಹಳಷ್ಟು ಆಸಕ್ತಿನ ಇವರು ಹೊಂದಿರತಕ್ಕಂಥವ್ರು. ಸಾಹಿತ್ಯದ ಯಾವುದೇ ಪುಸ್ತಕಗಳು ಹೊರಗೆ ಬಂದರೂ ಕೂಡ ಅದನ್ನ ತೆಗೆದುಕೊಂಡು ಓದತಕ್ಕಂತಹ ಪ್ರವೃತ್ತಿಯೂ ಕೂಡ ರವಿಯವರಿಗೆ ಇದೆ. ಅಂಕಣಕಾರರಾಗಿ ಪತ್ರಿಕೆಗಳಲ್ಲಿ ಅನೇಕ ವಿಷಯಗಳು, ಅದು ಕ್ರೀಡೆಗೂ ಸಂಬಂಧಪಟ್ಟಿದ್ದಾಗಿರಬಹುದು ಅಥವಾ ಕಲೆಗೂ ಸಂಬಂಧಪಟ್ಟಿದ್ದು, ಸಾಹಿತ್ಯಕ್ಕೂ ಸಂಬಂಧಪಟ್ಟಿದ್ದು, ಅದೆಲ್ಲವನ್ನೂ ಕೂಡ ಬರೆಯತಕ್ಕಂಥವ್ರು. ಹೀಗೆ ಒಬ್ಬ ಉತ್ತಮ ವರದಿಗಾರರಾಗಿ, ಒಳ್ಳೆ ಉತ್ತಮ ಲೇಖಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದರ ಜೊತೆಗೆ ಅವರಿಗೆ ಅಭಿನಯ ಕಲೆ, ಅದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಅಭಿನಯ ಕಲೆ, ಅವರು ನಮ್ಮೆದುರಿಗೆ ಮಾತನಾಡ್ತಾ ಇರ್ಬೇಕಾದ್ರೂ ಕೂಡ ನಮ್ಗನ್ಸತ್ತೆ ಇವರು ವಸ್ತುಸ್ಥಿತಿಯಾಗಿ ನಮ್ ಜೊತೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೋ ಅಥವಾ ಇದು ಅಭಿನಯನೋ ಎಂಬುದಾಗಿ ನಮ್ಗಂತೂ ಸಂಶಯ ಬಂದ್ಬಿಡತ್ತೆ. ರವಿಯವರು ಹೀಗೆ ಅಭಿನಯ, ಒಳ್ಳೆ ಕಲೆ ಅವರಿಗೆ ಕರಗತವಾಗಿದೆ. ದೃಶ್ಯ ಮಾಧ್ಯಮಗಳಲ್ಲೂ ಕೂಡ ಇವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅನೇಕ ಧಾರಾವಾಹಿಗಳಲ್ಲಿ ಇವರು ಕಲಾವಿದರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಇಡೀ ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆಯ ವ್ಯಕ್ತಿಯಾಗಿದ್ದಾರೆ ಶ್ರೀಯುತ ರವಿಯವರು. ನಮ್ಮ ಸಮಾಜ ಇಂಥ ರವಿಯವರನ್ನ ಹೊಂದಿದೆ ಎಂಬುದಾಗಿ ಬೇಕಾದ್ರೂ ಕೂಡ ಎದೆ ಒಪ್ಪಿಸಿಕೊಂಡು ಅದನ್ನ ಹೇಳ್ಬಹುದು ರವಿಯವರ ಬಗ್ಗೆ. ಇಂತಹ ರವಿಯವರು, ಇವರಿಗೆ ಎಲ್ಲಾ ಪೀಠಾಧಿಪತಿಗಳ ಜೊತೆಗೂ ಕೂಡ
ಒಳ್ಳೆ ಉತ್ತಮವಾದ ಅತ್ಯುತ್ತಮವಾದ ಸಂಬಂಧವನ್ನ ಇವರು ಹೊಂದಿದ್ದಾರೆ. ಯಾರ ಜೊತೆಗೂ ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಪರಮ ಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು ಎಲ್ಲಾ ಪೀಠಾಧಿಪತಿಗಳ ಜೊತೆಗೂ ಕೂಡ ಒಳ್ಳೆ ಆತ್ಮೀಯತೆಯ ಸಂಬಂಧವನ್ನ ಅವರು ಹೊಂದಿದ್ರು. ಅದೇ ರೀತಿ ರವಿಯವರು ಕೂಡ ಶ್ರೀಪಾದಂಗಳವರ ದಾರಿಯಲ್ಲೇ ಸಾಗಿದವರಾಗಿ ಎಲ್ಲಾ ಪೀಠಾಧಿಪತಿಗಳ ಜೊತೆಗೆ ಸಂಬಂಧವನ್ನ ಇವರು ಹೊಂದಿದ್ದಾರೆ. ಎಲ್ಲರ ಜೊತೆಗೂ ಕೂಡ ಒಳ್ಳೆ ವಿನಯಾದಿ ಗುಣಗಳು ಇರೋದ್ರಿಂದಾಗಿ ಎಲ್ಲಿ ಹೋದರೂ ಕೂಡ ಇವರು ಮೆರೀತಾರೆ ರವಿಯವರು. ಅದಕ್ಕೆ ಕಾರಣ ಅವರಲ್ಲಿರ್ತಕ್ಕಂತಹ ವಿನಯಾದಿ ಗುಣಗಳು. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಸಂಪರ್ಕವೂ ಕೂಡ ಇವರಿಗೆ ಇತ್ತು. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಕೂಡ ಎಷ್ಟೋ ಬಾರಿ ರವಿಯವರು ಮಾಡಿದ್ದಾರೆ. ಹೀಗೆ ನಮ್ಮ ಸಮಾಜದ ಆಗಿನ ಕಾಲದ ಅತ್ಯಂತ ಶ್ರೇಷ್ಠ ತಪಸ್ವಿಗಳು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು, ಅವರ ಸಂಪರ್ಕ. ಹಾಗೆ ಪರಮ ಪೂಜ್ಯ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ವಿಶ್ವೇಶ ತೀರ್ಥ ಶ್ರೀಪಾದರು, ಅವರ ಜೊತೆಗೂ ಕೂಡ ಸಂಪರ್ಕ ಇದೆಲ್ಲವೂ ಕೂಡ ಅವರಿಗೆ ಇತ್ತು. ಇಂತಹ ರವಿಯವರು ಇವತ್ತು ನಮ್ಮ ಪ್ರಾರ್ಥನೆಯ ಮೇರೆಗೆ ಈ ಕಾರ್ಯಕ್ರಮವನ್ನ ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವವನ್ನ ಚಿತ್ರಣ ಮಾಡಲಿಕ್ಕೆ ಬಂದಿದ್ದಾರೆ. ರವಿಯವರಿಗೆ ಶ್ರೀಪಾದಂಗಳವರ ಜೊತೆಗೆ ಹಲವಾರು ವರ್ಷಗಳ ಕಾಲ ಒಡನಾಟ ಇದೆ. ಅವ್ರ ಜೊತೆಗೆ ಏಕಾಂತದಲ್ಲಿ ಕುಳಿತುಕೊಂಡು ಕೂಡ ಮಾತಾಡಿದ್ದಿದೆ. ಶ್ರೀಪಾದಂಗಳವರನ್ನ ಹಾಸ್ಯ ಮಾಡಿಕೊಂಡು ಮಾತಾಡಿರ್ತಕ್ಕಂಥ ಪ್ರಸಂಗಗಳೂ ಇದೆ. ಎಷ್ಟೋ ಬಾರಿ ಶ್ರೀಪಾದಂಗಳವರಿಂದ ಕೋಪದಲ್ಲಿ ಬಯಸಿಕೊಂಡಿರ್ತಕ್ಕಂಥ ಪ್ರಸಂಗಗಳೂ ಇದೆ. ರವಿಯವರಿಗೆ ಎಲ್ಲಾ ಪ್ರಸಂಗಗಳಲ್ಲೂ ಕೂಡ ಶ್ರೀಪಾದಂಗಳವರ ಜೊತೆಗೆ ಸಂಬಂಧ ಉಂಟಾಗಿದೆ. ಆದ್ರಿಂದ ರವಿಯವರು ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವ, ಅವರಲ್ಲಿ ತಾವು ಕಂಡಿರ್ತಕ್ಕಂತಹ ಗುಣಗಳು, ಅವರಿಂದ ತಮಗೆ ದೊರೆತಿರ್ತಕ್ಕಂತಹ ಸ್ಫೂರ್ತಿ, ಇದೆಲ್ಲವನ್ನು ಕೂಡ ಇವತ್ತು ಇಲ್ಲಿ ನಿರೂಪಣೆ ಮಾಡ್ಲಿಕ್ಕೋಸ್ಕರವಾಗಿ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ವಿಶ್ವೇಶ ತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸಿ ರವಿಯವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೆ. ಪೂಜ್ಯ ಶ್ರೀಪಾದರ ಜೊತೆಗೆ ನನ್ನ ಒಡನಾಟವನ್ನ ಅವರ ಹೋಮ ವ್ಯಕ್ತಿತ್ವ ಯಾವ ರೀತಿ ಇತ್ತು ಸಾಧ್ಯಾದ ಮಟ್ಟಿಗೂ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸಿ ಪೂಜ್ಯ ಶ್ರೀಪಾದರ ಜೊತೆಗೆ
ನನ್ನ ಒಡನಾಟವನ್ನ ಮತ್ತು ಒಬ್ಬ ಪತ್ರಕರ್ತನಾಗಿ ಅವರ ಭೌಮ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅನ್ನೋದನ್ನ ಸಾಧ್ಯ ಆದ ಮಟ್ಟಿಗೂ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ವಾಸ್ತವವಾಗಿ ಇದು ಕುರುಡ ಒಬ್ಬ ಆನೆ ಹುಟ್ಟಿದ ಕತೆ. ಯಾಕೆಂದ್ರೆ ಆನೆಯನ್ನ ಕಾಲು ತಡೆದಿದ ಒಬ್ಬ ಕುರುಡ, ಸೊಂಡಿಲು, ಬಾಲ, ದಂತ ಹುಟ್ಟಿ ಎಲ್ಲ ಕುರುಡರು ಒಟ್ಟಾಗಿ ನಾವು ಆನೆ ಹುಟ್ಟಿದ್ವಿ, ಆನೆಯನ್ನ ನೋಡಿದ್ವಿ ಅಂತ ಹೇಳ್ಕೊಳ್ಳೋ ರೀತಿ ಪೇಜಾವರ ಶ್ರೀಗಳ ಜೊತೆಗೆ ನಮ್ಮ ಒಡನಾಟ ಇತ್ತು. ಅವ್ರು ನನ್ನನ್ನು ಪ್ರೀತಿಸ್ತಿದ್ರು, ನಾವು ಅವ್ರನ್ನ ಗೌರವಿಸ್ತಿದ್ವಿ ಅಂತ ಹೇಳ್ಕೊಳ್ಳೋದಾಗತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ಪೇಜಾವರ ಶ್ರೀಗಳನ್ನ ತುಂಬಾ ಹತ್ತಿರದಿಂದ ಬಲ್ಲ ಮತ್ತು ದೂರದಿಂದಲೇ ಗಮನಿಸುವ ಎಲ್ಲರಿಗೂ ಗೊತ್ತಿರೋ ವಿಚಾರ, ಅತ್ಯಂತ ಅದ್ಭುತ ವ್ಯಕ್ತಿತ್ವ, ನಿಬ್ಬೆರಗಾಗುವಂತಹ ಭಗವಂತನ ಸನ್ನಿಧಾನ ಹೊಂದಿದ ವ್ಯಕ್ತಿ ಅಂತ ಮಾತ್ರ. ಪೂಜ್ಯ ಶ್ರೀಗಳ ಜೊತೆಗೆ ನನಗೆ ಸಲಹೆ ಇತ್ತು, ಒಡನಾಟ ಇತ್ತು. ಒಬ್ಬ ಪತ್ರಕರ್ತನಾಗಿ ಅವ್ರನ್ನ ನಾನು ನನ್ನ ಕೆಲಸಗಳಿಗೂ ಕೂಡ ಅವರ ಸಹಕಾರವನ್ನು ನಾನು ಬೇಕಾದಷ್ಟು ಸರ್ತಿ ತಗೊಂಡಿದ್ದೀನಿ. ಆ ಎಲ್ಲ ಸಂದರ್ಭದಲ್ಲಿ ನನಗೆ ಅನ್ನಿಸ್ತಾ ಇದ್ದು ಇವರೊಂದು ಅದ್ಭುತ ವ್ಯಕ್ತಿ, ಆಶ್ಚರ್ಯದ ಗೂಡು ಅಂತ. 1975ನೇ ಇಸ್ವಿ ನಾನು ತಾತ ಮತ್ತು ಅಜ್ಜಿ ಜೊತೆಗೆ ಮೊದಲನೇ ಸರ್ತಿ ಪೂರ್ಣಪ್ರಜ್ಞ ವಿದ್ಯಾಪೀಠದ ಆವರಣಕ್ಕೆ ಕಾಲಿಟ್ಟಿದ್ದು ಅಂತ ನೆನಪಿದೆ ನನಗೆ. ಅವತ್ತಲ್ಲಿ ಸುಧಾಮಂಗಳ ನಡೆದಿತ್ತು. ಆ ಕಾರ್ಯಕ್ರಮಕ್ಕೆ ತಾತ ಅಜ್ಜಿ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇದಾದ ಮೇಲೆ 5-6 ವರ್ಷ ಆದ್ಮೇಲೆ ನಮ್ಮ ತಂದೆ ತಾಯಿ ಜೊತೆಗೆ ವಿದ್ಯಾಪೀಠಕ್ಕೆ ಹೋಗಿದ್ದೆ. ಅಲ್ಲಿ 1 ವಾರ ಅಥವಾ 10 ದಿನದ ಒಂದು ಧಾರ್ಮಿಕ ಶಿಕ್ಷಣ ಶಿಬಿರ ಇತ್ತು. ಅಲ್ಲಿ ನನ್ನನ್ನ ಸೇರಿಸಿದ್ರು ನಮ್ಮ ತಂದೆ ತಾಯಿ. ಆ ಸಂದರ್ಭದಲ್ಲಿ ಕೊನೆಗೆ ಪೇಜಾವರ ಶ್ರೀಗಳ ಅಧ್ಯಕ್ಷತೆಯಲ್ಲಿ ಶಿಬಿರಾರ್ಥಿಗಳಿಗೆ ಒಂದು ಕಾರ್ಯಕ್ರಮ ಆಗಿ ಒಂದು ಸರ್ಟಿಫಿಕೇಟ್ ಮತ್ತೆ ಮಂತ್ರಾಕ್ಷತೆ ಕೊಟ್ಟಿದ್ರು. ಇದಾದ್ಮೇಲೆ ಪೇಜಾವರ ಶ್ರೀಗಳನ್ನ ನಾನು ನೋಡಕ್ ಆರಂಭ ಮಾಡಿದ್ದು ಅಂತ ಹೇಳಿದ್ರೆ 1985ರಲ್ಲಿ ಅವರು ಸರಿಯಾಗಿ ಹೋಗಿದ್ದೆ. ಅದಕ್ಕೆ ಮೊದಲು ಜನಸೇವಾ ವಿದ್ಯಾಕೇಂದ್ರದಲ್ಲಿ ನಾನು ವಿದ್ಯಾರ್ಥಿ. ನನಗೆ ಪೇಜಾವರ ಶ್ರೀಗಳು ಬರ್ತಾ ಇದ್ದಾರೆ ಅಲ್ಲಿಗೆ. ಅಂದ್ರೆ ಹಿಂದೂ ಸೇವಾ ಪ್ರತಿಷ್ಠಾನದ ಪ್ರಮುಖರಾಗಿ ಅಲ್ಲಿನ ಶಿಬಿರಾರ್ಥಿಗಳಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲವು ಕಾರ್ಯಗಳಿಗೆ ಪೇಜಾವರ ಶ್ರೀಗಳು ಉಪನ್ಯಾಸ ಕೊಡೋದಕ್ಕೆ ಬರೋದಿರ್ತಾ ಇತ್ತು. ಆ ಸಂದರ್ಭದಲ್ಲಿ ಅಧ್ಯಾಪಕರು ನನ್ನನ್ನ ಪ್ರೀತಿಯಿಂದ ಬಿಟ್ಕೊಡ್ತಾ ಇದ್ರು. 5 ನಿಮಿಷ ಯಾವುದೇ ಕ್ಲಾಸ್ ಇದ್ರು ಕೂಡ ನಾನು ಹೋಗಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಮಾತಾಡಿಸಿ ಮತ್ತು ಅವ್ರು ಕೊಡೋ ಒಂದು ದಪ್ಪ ಕಲ್ಸಗಳನ್ನು ತಗೊಂಡು ಬರ್ತಾ ಇದ್ದೆ. ಹಾಗಾಗಿ ಅವತ್ತಿನಿಂದ ನನಗೆ ಅವರ ಅನುಗ್ರಹ ತುಂಬಾ ಇತ್ತು. ಮುಂದಿನ ದಿವಸಗಳಲ್ಲಿ ಪತ್ರಕರ್ತನಾಗಿ ನಾನು ಕೆಲಸ ಆರಂಭ ಮಾಡಿದ್ಮೇಲೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಾಮಾನ್ಯ ಒಂದು ಪತ್ರಿಕಾಗೋಷ್ಠಿ ಇರ್ತಾ ಇತ್ತು. ವಾಸುದೇವರಾಯರು ಮತ್ತು ಪ್ರಾಣೇಶ್ ಅವರು ತುಂಬಾ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ಪೇಜಾವರ ಶ್ರೀಗಳ ಪತ್ರಿಕಾಗೋಷ್ಠಿಗೆ. ಸುಮಾರು 60-70 ಪತ್ರಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ತಿದ್ರು. ಪೇಜಾವರ ಶ್ರೀಗಳು ಯಾವ ಉದ್ದೇಶಕ್ಕೆ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು ಆ ಉದ್ದೇಶ ಮುಗಿದ ಮೇಲೆ ಸುಮಾರು ಒಬ್ಬೊಬ್ಬ ಪತ್ರಕರ್ತರು 4-6 ಪ್ರಶ್ನೆಗಳನ್ನ ಒಂದು 15-20 ಜನ ಅವರಿಗೆ ಕೇಳ್ತಿದ್ರು. ಪತ್ರಿಕಾಗೋಷ್ಠಿಗೆ ಎಷ್ಟು ಸಮಯ ತಗಲ್ತಿತ್ತೋ ಅಷ್ಟೇ ಸಮಯ ಹೆಚ್ಚು ಕಡಿಮೆ ಈ ಪ್ರಶ್ನೋತ್ತರಕ್ಕೂ ತಗಲ್ತಾ ಇತ್ತು. ಯಾವುದೇ ಕಾರಣಕ್ಕೂ ಬೇಸರ ಇದೆ. ಅವ್ರು ಯಾವನ್ನ ಕೇಳಿದ್ರು ಇವರು ಯಾವುದೇ ಕೋಪ ಮಾಡ್ಕೊಳ್ಳದೆ ಅತ್ಯಂತ ರಾಜಕಾರಣಿಗಳ ಮತ್ತು ಮಂತ್ರಿ ಮಂಡಲರ ಸಾಹಿತಿಗಳ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡ ಅನುಭವ ನನಗೆ ದಶಕಗಟ್ಟಲೆ ಇದೆ. ಪತ್ರಿಕಾಗೋಷ್ಠಿ ಅಂತ ಅನ್ನೋದು ಎಲ್ರಿಗೂ ಸುಲಭವಾಗಿ ಒಲಿಯುವಂತಹದ್ದಲ್ಲ. ಕೆಲವರು ಲೀಲಾಜಾಲವಾಗಿ ಪತ್ರಕರ್ತರನ್ನೇ ಬೆಳೆಸಿ ಪತ್ರಿಕಾಗೋಷ್ಠಿ ಮುಗಿಸ್ತಾರೆ. ಕೆಲವರು
ಮುಗಿದ್ರೆ ಸಾಕಪ್ಪ ಅಂತ ಪಾಠಪಡೋರು ಇದ್ದಾರೆ. ಆದ್ರೆ ಪೇಜಾವರ ಪತ್ರಿಕಾಗೋಷ್ಠಿ ಅಂತಂದ್ರೆ ಯಾವತ್ತೂ ಕೂಡ ಅದರಲ್ಲಿ ಅಥವಾ ಯಾವುದೇ ಪ್ರಸಂಗ ಇರ್ತಾ ಇರಲಿಲ್ಲ. ಹೇಳಬೇಕಾದ್ರೆ ಅತ್ಯಂತ ನಿಖರವಾಗಿ ಅದನ್ನ ಹುಟ್ಟಿಸ್ತಾ ಇದ್ರು ಎಲ್ಲರಿಗೂ ಕೂತ ವ್ಯಕ್ತಿಗೆ. ಇದು ಒಂದು ಭಾಗ. ಇದಾದ ಮೇಲೆ ರಾಜ್ಯ ವಿಧಾನಮಂಡಲದ ಅಧಿವೇಶನಗಳು ನಡೆಯುವ ಸಮಯದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗೆ ನಾನು ವರದಿಗಾಗಿ ತೆರಳಿದ್ದಾಗ ಕೂಡ ಪ್ರಾಸಂಗಿಕವಾಗಿ ಕೆಲವೊಮ್ಮೆ ಪೇಜಾವರ ಯಾವುದೋ ಒಂದು ವಿಚಾರ ಚರ್ಚೆಗೆ ಬಂದಿದ್ದಿದೆ. ಪಕ್ಷಾತೀತವಾಗಿ ಸರ್ಕಾರ ಮತ್ತು ವಿರೋಧ ಪಕ್ಷ ಅಲ್ಲದೇನೆ ಎರಡೂ ಕಡೆಗೂ ಶ್ರೀಗಳ ಅಭಿಪ್ರಾಯಕ್ಕೆ ಖಂಡನೆಗಳು ಮತ್ತೆ ಅದಕ್ಕೆ ಸಮಜಾಯಿಷಿ, ಸರ್ಕಾರದಿಂದ ಸಮಜಾಯಿಷಿ ಈ ತರದ್ದೆಲ್ಲ ದಾಖಲಾಗುವಂತಹ ಸಂದರ್ಭ ಇತ್ತು. ಈ ತರದ ಸಂದರ್ಭ ಆದಾಗ ನಾನು ಫೋನ್ ಮಾಡ್ತಿದ್ದೆ ಪೇಜಾವರ ವಿಷಯ ತಿಳಿಸಕ್ಕೋಸ್ಕರ. ವಿಷ್ಣು ಅಣ್ಣ ಫೋನ್ ತಗೊಳ್ತಾ ಇದ್ರು, ಹೊಸದಿಗಂತ ರವಿ ಫೋನ್ ಮಾಡಿದ್ದಾನೆ ಅಂತ ಹೇಳಿ ಕೊಡ್ತಾ ಇದ್ರು. ಸ್ವಾಮಿಗಳು ಆ ವಿಚಾರವನ್ನ ಸಾಧ್ಯಾರ್ಥವಾಗಿ ತಿಳ್ಕೊಂಡು ತಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ ಅನ್ನೋದನ್ನ ಸ್ವಲ್ಪನೂ ಯೋಚನೆ ಮಾಡದೆ ಕ್ಷಣಾರ್ಧದಲ್ಲಿ ಕೊಡ್ತಾ ಇದ್ರು. ತುಂಬಾ ಇದೆಲ್ಲ ಆಶ್ಚರ್ಯದ ವಿಚಾರ. ಅವರು ಒಬ್ಬ ಯತಿಯಾಗಿ ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನ, ಟೀಕಾಕೃತ್ಪಾದರ ಸುಧಾ ಗ್ರಂಥವನ್ನ ಪಾಠ ಹೇಳುವಂತಹ ವ್ಯಕ್ತಿತ್ವ, ಅದರ ಮಧ್ಯದಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಸ್ಪಂದಿಸಿ ಅವ್ರ ಬಗ್ಗೆ ವಿಧಾನಮಂಡಲದಲ್ಲಿ ಚರ್ಚೆಯೋ ಪತ್ರಿಕಾಗೋಷ್ಠಿಗಳಲ್ಲಿ ವಿಚಾರ ವಿನಿಮಯವೋ ಆದಾಗ ಅದಕ್ಕೆ ತಾವು ತಮ್ಮ ಸಮಜಾಯಿಷಿ ಕೊಡೋದು ಅನ್ನೋದಿದೆಯಲ್ಲ, ಅದರಲ್ಲೇ ದಿನನಿತ್ಯ ಮುಳುಗದವ್ರಿಗೇನೆ ಸಾಧ್ಯ ಆಗಿರುವಂತಹ ವಿಚಾರ. ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ರು ಸ್ವಾಮಿಗಳು. ಹೀಗೆ ಒಂದ್ಸತಿ ಲಂಕೇಶ್ ಪತ್ರಿಕೆಯಲ್ಲಿ ಅವ್ರ ಬಗ್ಗೆ ಲೇಖನಗಳು ಬಂದಿದ್ವು. ಅದನ್ನ ಓದಿ ಶ್ರೀಗಳು ಸೀದಾ ಹಾಕೊಂಡು ಲಂಕೇಶ್ ಪತ್ರಿಕೆ ಕಚೇರಿಗೆ ಹೋಗಿ, ಆಗ ಲಂಕೇಶ್ ಅವ್ರಿಗೆ ಹುಷಾರಿರಲಿಲ್ಲ, ಅವ್ರನ್ನ ಮಾತಾಡಿಸಿ ಸಮಜಾಯಿಷಿ ಕೊಟ್ಟು ಮಂತ್ರಾಕ್ಷತೆ ಕೊಟ್ಟು ಮೂಸಂಬಿ ಕೊಟ್ಟು ಬಂದಿದ್ರು. ಮುಂದಿನ ವಾರ ಲಂಕೇಶ್ ಅವರು ಬರೆದಿದ್ರು, ನಾನು ಇಷ್ಟು ಜನ ಟೀಕಿಸಿದ್ದೀನಿ, ಆದ್ರೆ ಪೇಜಾವರ ಶ್ರೀಗಳ ತರದ ವ್ಯಕ್ತಿತ್ವನ ನಾನು ನೋಡೋದ ಅಪರೂಪ. ನಮ್ಮ ಕಚೇರಿಗೆ ಬಂದು ನನಗೆ ಮಾತಾಡಿಸಿ ನನ್ನ ಆರೋಗ್ಯ ವಿಚಾರಿಸಿ ಮೂಸಂಬಿ ಹಣ್ಣು ಕೊಟ್ಟು ಹೋಗಿದ್ರು ಅಂತ ಲಂಕೇಶ್ ಬರ್ಕೊಂಡ್ರು. ಇದಾದ್ಮೇಲೆ ಒಂದು 5-6 ವರ್ಷ ಆಗಿತ್ತು. ಒಂದ್ಸತಿ ಗೌರಿ ಲಂಕೇಶ್ ಅವರ ಮಗಳು ಗೌರಿ ಲಂಕೇಶ್ ಅವರು ತಮ್ಮ ಪತ್ರಿಕೆಯಲ್ಲಿ ಸುಮಾರು 2 ಪುಟದಷ್ಟು ಪೇಜಾವರ ಶ್ರೀಗಳನ್ನ ಹೆಚ್ಚು ಟೀಕಿಸಿ, ಸ್ವಲ್ಪ ಕಟುವಾಗಿ ಟೀಕಿಸಿ ಲೇಖನ ಬರೆದು ಪತ್ರಿಕೆ ಮಾರುಕಟ್ಟೆಗೆ ಬಂದ ಮಾರನೇ ದಿವಸ ನನಗೆ ನನ್ನ ಸ್ನೇಹಿತ ಪೇಜಾವರ ಶ್ರೀಗಳ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದ ಡಿ.ಟಿ. ಅನಂತ್ ಫೋನ್ ಮಾಡಿದ್ರು. ಫೋನ್ ಮಾಡಿ ಪೇಜಾವರ ಶ್ರೀಗಳು ಕರೀತಿದ್ದಾರೆ, ರವಿ ಬರ್ಬೇಕಂತೆ. ಸ್ವಾಮಿಗಳು ಆಗ್ಲೇ ಉತ್ತರನ ಸಿದ್ಧ ಮಾಡಿಟ್ಟಿದ್ರು. ಇದೆಲ್ಲ ಸರಿ ಇದೆಯಾ ಅಂತ ಕೇಳಿದ್ರು. ಹೌದು ಸರಿ ಇತ್ತು, ಅದು ಸರಿಗಿದೆ ಉತ್ತರ, ಪ್ರಶ್ನೆಗೆ ಉತ್ತರ ಅಂತೆಲ್ಲ ಹೇಳಿದೆ. ನೀನು ಅನಂತ ಇಬ್ರು ಹೋಗಿ ಇದನ್ನ ಗೌರಿ ಲಂಕೇಶ್ ಅವರಿಗೆ ಕೊಟ್ಟು ಸ್ವಾಮಿಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಅಂತ ಹೇಳಿದ್ರು. ನಾನು ಇಬ್ರು ಹೋದ್ವಿ. ಅನಂತನ ಪರಿಚಯ ಮಾಡಿಸ್ದೆ ಗೌರಿ ಅವರಿಗೆ. ಮೇಡಮ್ ಇವರು ನನ್ನ ಸ್ನೇಹಿತ ಅನಂತ್ ಅಂತ, ಶ್ರೀಗಳ ಸೆಕ್ರೆಟರಿ, ಈಗ ಬಂದಿದ್ದಾರೆ, ಸ್ವಾಮಿಗಳು ಕಳಿಸಿದ್ದಾರೆ ಅಂತ.
ಗೌರಿ ಲಂಕೇಶ್ ಅವರು ಮಾತು ಹೇಳಿದ್ರು, ಬನ್ನಿರಲಿ ಕೂತ್ಕೊಳ್ಳಿ ಅಂತ ಹೇಳಿ ಮಾತಾರಂಭ ಮಾಡಿ, ನಾನು ಬೇಜಾರು ಶ್ರೀಗಳದ್ದು ಯಾಕೋ ಪತ್ರ ಬರ್ಲಿಲ್ಲಲ್ಲ, ಆದ್ರೆ 24 ಗಂಟೆ 25 ಗಂಟೆ ಆಗೋಯ್ತು ಅಂತ ನಿರೀಕ್ಷೆ ಮಾಡ್ತಿದ್ದೆ, ನೋಡಿ ಕಳಿಸ್ಕೊಟ್ಬಿಟ್ಟಿದ್ದಾರೆ ಅವರ ಕಾರ್ಯದರ್ಶಿ ಮೂಲಕ ಅಂತಂದ್ರು. ಅಂದ್ರೆ ಗೌರಿ ಲಂಕೇಶ್ ಅವರಿಗೂ ಕೂಡ ನಾನು ಒಂದು ಲೇಖನ ಬರೆದ್ರೆ ಅದಕ್ಕೆ ಅವ್ರ ಪ್ರತಿಕ್ರಿಯೆ ಬರುತ್ತೆ ಅಂತ ಗೊತ್ತಿರುವಷ್ಟರ ಮಟ್ಟಿಗೆ ಪೇಜಾವರ ಶ್ರೀಗಳ ನಡವಳಿಕೆ ಇತ್ತು. ಇದು ಅತ್ಯಂತ ಆಶ್ಚರ್ಯ. ಹೀಗೆ ಒಂದು ಪ್ರಸಂಗ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಓಡಾಡಿದಂತಹ ನೆಲದಲ್ಲಿ ಪಾವನ ಯಾತ್ರೆ ಅನ್ನುವ ಹೆಸರಿನಲ್ಲಿ ಪೂಜ್ಯ ವ್ಯಾಸಂಕರ ಪ್ರಪಂಚನಾಚಾರ್ಯರು ಒಂದು ಕಾರ್ಯಕ್ರಮ ಆಯೋಜಿಸಿದ್ರು. ಆ ಸಮಯದಲ್ಲಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು, ವಿಶ್ವೇಶ್ವರ ಶ್ರೀಪಾದಂಗಳವರು ಜೊತೆಗೂಡಿದ್ರು, ಎಲ್ಲ ಸಾಧಕರ ಜೊತೆ. ಎಲ್ಲೆಲ್ಲಿ ಆಚಾರ್ಯರು ನಡೆದಾಡಿದ್ರು, ಯಾವ ಘಟನೆಗಳು ಸುಮಂತ್ರ ವಿಜಯದಲ್ಲಿ ಉಲ್ಲೇಖ ಆಗಿತ್ತು ಅಲ್ಲೆಲ್ಲ ಹೋಗಿ ಆ ವಿಚಾರಗಳನ್ನ ಮೆಲುಕು ಹಾಕುವಂತ ಕಾರ್ಯಕ್ರಮ. ನಾನು ಅವ್ರ ಜೊತೆಗೆ ಇರಲಿಲ್ಲ, ಆದ್ರೆ ವಿಷಯ ನನಗೆ ತಿಳಿದು ಬಂದಿತ್ತು. ಅದೇ ಸಂದರ್ಭದಲ್ಲಿ ಭಟ್ಕಳದಲ್ಲಿ ಶಾಸಕ ಚಿತ್ತರಂಜನ್ ಅವರ ಕೊಲೆ ಆಯಿತು. ದುಷ್ಕರ್ಮಿಗಳು ಚಿತ್ತರಂಜನ್ ಅವರನ್ನ ಹತ್ಯೆ ಮಾಡೋದು. ಪಾವನ ಯಾತ್ರೆಯಲ್ಲಿದ್ದ ಪೇಜಾವರ ಶ್ರೀಗಳು ಅವತ್ತು ಉಡುಪಿ ಆಸ್ಪಾಸ್ನಿಂದ ಉತ್ತರ ಕನ್ನಡದ ಭಟ್ಕಳಕ್ಕೆ ಹೋಗಿ, ತುಂಬಾ ಬಿಗಿ ವಾತಾವರಣ ಇತ್ತು, ಅಲ್ಲಿ ಕರ್ಫ್ಯೂ ಇತ್ತು. ಕರ್ಫ್ಯೂ ವಾತಾವರಣದಲ್ಲೂ ಕೂಡ ಪೇಜಾವರ ಶ್ರೀಗಳು ಅಲ್ಲಿನ SP ಅವರ ಪರ್ಮಿಷನ್ ಮೇರೆಗೆ ಹೋಗಿ ಚಿತ್ತರಂಜನ್ ಅವರ ಮನೆಯಲ್ಲಿ ಅವರನ್ನ ಪತ್ನಿಯನ್ನ ಭೇಟಿ ಮಾಡಿ, ಅವರ ಮಕ್ಕಳನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿ, ಅಲ್ಲಿನ DC ಜೊತೆ ಮತ್ತು SP ಜೊತೆಗೆ ಮಾತಾಡಿ ಅಲ್ಲಿನ ಪರಿಸ್ಥಿತಿ ಏನಾಗ್ತಿದೆ ಅಂತ ಹೇಳಿ, ಅಲ್ಲಿನ ದಕ್ಷಿಣ ಕನ್ನಡದ ರಾಜಕೀಯ ಮುಖಂಡರಾಗಿದ್ರು ಡಾಕ್ಟರ್ VS ಆಚಾರ್ಯ ಅವರು, ಮುಂದೆ ಸಚಿವರಾಗಿದ್ರು. ಚಿತ್ತರಂಜನ್ ಅವರ ಬೀಗರು VS ಆಚಾರ್ಯ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ಏನಾಗ್ತಾ ಇದೆ ಅಂತ ಕ್ಷಣ ಮಾಹಿತಿ ತಗೊಂಡು ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ನೇರ ಮತ್ತೆ ವಾಪಸ್ ಮಧ್ಯಾಹ್ನ ಪಾವನ ಯಾತ್ರೆ ಸೇರ್ಕೊಂಡ್ರು. ಈ ಕಡೆ ಪಾವನ ಯಾತ್ರೆಯನ್ನು ಬಿಡ್ಲಿಲ್ಲ, ಆ ಕಡೆಗೆ ಸಮಾಜದಲ್ಲಿ ಒಂದು ಅಹಿತಕರ ಘಟನೆ ನಡೆದಾಗ ಜವಾಬ್ದಾರಿ ಮುಖಂಡನಾಗಿ ತನ್ನ ಕರ್ತವ್ಯ ನಿರ್ವಹಿಸೋದನ್ನು ಬಿಡ್ಲಿಲ್ಲ ಶ್ರೀಗಳು. 1953 ಈ ಘಟನೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಚಿತ್ತರಂಜನ್ ಅವರ ಹತ್ಯೆ ನಡೆದ ಘಟನೆ ಸುಮಾರು 1996-97. ಆದ್ರೆ ಅದಕ್ಕೂ ಮೊದಲು 1953 ಪೇಜಾವರ ಶ್ರೀಗಳ ಮೊದಲನೇ ಪರ್ಯಾಯ. ಆ ಸಂದರ್ಭದಲ್ಲಿ 22-23 ವರ್ಷ ವಯಸ್ಸಿನ ಪೇಜಾವರ ಶ್ರೀಗಳು ಅಲ್ಲಿನ ರಥಬೀದಿಯಲ್ಲಿ RSS ನ ಪಥಸಂಚಲನವನ್ನ ವೀಕ್ಷಿಸೋದಕ್ಕೆ ಕೂತಿರ್ತಾರೆ. ಅಲ್ಲಿನ ಅವತ್ತಿನ RSS ಮುಖಂಡರು ಮಾಧವ ಸದಾಶಿವ ಗೋಳ್ವಲ್ಕರ್ ಅವರು ಬಂದಿರ್ತಾರೆ. ಅದಾದ್ಮೇಲೆ ಅಲ್ಲೇ ಪರಿಮಾಣ ಮಠದಲ್ಲಿ ಕೂತು ಅವರಿಬ್ಬರು ವಿಚಾರ ವಿನಿಮಯ ಮಾಡ್ಕೊತಾರೆ. ಮಾತುಕತೆ ಆಗಿ ಪೇಜಾವರ ಶ್ರೀಗಳು ಮತ್ತೆ ಕೃಷ್ಣ ಮಠಕ್ಕೆ ವಾಪಸ್ ಬರ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ಗೋಳ್ವಲ್ಕರ್ ಅವರಿಗೆ ಒಂದು ಸಂದೇಶ ಕಳಿಸ್ತಾರೆ ಪೇಜಾವರ ಶ್ರೀಗಳು, ನೀವು ಉಡುಪಿಯನ್ನು ಬಿಟ್ಟು ಹೊರಡೋದಕ್ಕೆ ಮೊದಲು ಒಂದು ಸರ್ತಿ ಕೃಷ್ಣ ಮಠಕ್ಕೆ ಬಂದು ನನ್ನ ಜೊತೆಗೆ ಮಾತಾಡಬೇಕು ಅಂತ. ಆಗ ಗೋಳ್ವಲ್ಕರ್ ಅವರು ಹೇಳಿರುತ್ತೆ ಅಲ್ಲಿನ RSS ಮುಖಂಡರಿಗೆ, ಯಾಕೆ ಶ್ರೀಗಳು 2ನೇ ಸರ್ತಿ ಹೇಳಿ ಕಳಿಸ್ತಿದ್ದಾರೆ, ನಿನ್ನೆ ನಾವು 2-3 ಗಂಟೆಗಳ ಕಾಲ ತುಂಬಾ ಮಾತಾಡಿದ್ವಿ, ಎಲ್ಲ ವಿಚಾರ ವಿನಿಮಯ ಆಗಿದೆ, ಅವರ ವಿಚಾರಧಾರೆಗಳು ನಮಗೆ ತುಂಬಾ ಒಪ್ಪಿಗೆ ಆಗಿದೆ, ನನ್ನಿಂದ ಕೆಲವು ಪ್ರಶ್ನೆಗಳನ್ನ ಉತ್ತರಗಳನ್ನ ಅವರ ಅಪೇಕ್ಷೆ ಪಟ್ಟಿದ್ದು, ನಾನು ಅವರಿಂದ ಕೆಲವು ಪ್ರಶ್ನೆಗಳನ್ನ ಉತ್ತರಗಳನ್ನ ಅಪೇಕ್ಷೆ ಪಟ್ಟಿದ್ದೆ, ಎರಡೂ ಹೊಂದಾಣಿಕೆ ಆಗಿತ್ತು ಅಂತ ಸಹಜವಾಗಿ ಹೇಳಿ, ಏನೇ ಇದ್ರು ಎಲೆಗಳು ಕರೆದಿದ್ದಾರೆ, ಕೃಷ್ಣ ಮಠಕ್ಕೆ ಹೋಗಿ ಬರ್ತೀನಿ ಅಂತ ಕೃಷ್ಣ ಮಠಕ್ಕೆ ಬಂದಿರುತ್ತೆ. ಆಗ ಅವರನ್ನ ಕೇಳಿದ ಪ್ರಶ್ನೆ, 22 ವರ್ಷ ವಯಸ್ಸಿನ ತರುಣ ಸನ್ಯಾಸಿ, ಗುರೂಜಿಯವರೇ, ನಾವು ನಮ್ಮ ಕಣ್ಣ ಎದುರುಗಡೆಗೆ ಅಖಂಡ ಭಾರತವನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಕೇಳಿದ್ರಂತೆ. ಈ ಮಾತನ್ನ ಕೇಳಿ ಗುರೂಜಿಯವರು ಮುಂದಿನ ದಿನಗಳಲ್ಲಿ ಸಂಘದ ಬೇಕಾಗಳಲ್ಲಿ ಹೇಳ್ತಿದ್ರಂತೆ, ಈ ತರ ಪೇಜಾವರ ಸ್ವಾಮೀಜಿ ನನ್ನ ಪ್ರಶ್ನೆ ಮಾಡಿದ್ರು, ಈ ತರ ಎಲ್ಲರೂ ಪ್ರಶ್ನೆ ಮಾಡೋ ಹಾಗಾದ್ರೆ ಅಖಂಡ ಭಾರತ ತುಂಬಾ ಬೇಗ ಆಗುತ್ತೆ ಅಂತ. ಅದಕ್ಕೆ ಗುರೂಜಿಯವರ ಉತ್ತರ ಸಿದ್ಧಾಯಿತು, ಹಿಂದೂಗಳು ಒಗ್ಗಟ್ಟಿಲ್ಲ, ಹಾಗಾಗಿ ಭಾರತ ಛಿದ್ರ ಆಗಿದೆ, ಹಿಂದೂಗಳು ಒಗ್ಗಟ್ಟಾದ್ರೆ ಅಖಂಡ ಭಾರತ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ ಅಂತ. ಮುಂದಿನ ಪರ್ಯಾಯದಲ್ಲಿ 1968-70 ಪರ್ಯಾಯ, ಆಗ 69 ಕೊನೆಯ ದಿನಗಳಲ್ಲಿ ಪೇಜಾವರ ಶ್ರೀಗಳು ವಿಶ್ವ ಹಿಂದೂ ಪರಿಷತ್ತಿನ ಮುಖ್ಯಸ್ಥರಾಗಿರ್ತಾರೆ. ಆ ಕಾರ್ಯಕ್ರಮಕ್ಕೆ ಅಲ್ಲಿ ಹಿಂದೂ ಸಮ್ಮೇಳನಕ್ಕೆ ಚಾಲನೆ ಕೊಡ್ತಾರೆ. ಮತಾಂತರ ಮತ್ತು ಗೋಹತ್ಯೆ ಇದೆರಡೂ ಕಡ್ಡಾಯವಾಗಿ ನಿಲ್ಲಬೇಕು ಅಂತ ಅನ್ನೋದು ಅವರ ಅಭಿಲಾಷೆ ಆಗಿರುತ್ತೆ. ಅಲ್ಲಿ ಅವತ್ತಿಗೂ ಕೂಡ ಗುರೂಜಿಯವರು ಬಂದಿರ್ತಾರೆ, ಮತ್ತೆ ವಿಚಾರ ವಿನಿಮಯ ಆಗುತ್ತೆ. ಈ ರೀತಿ ಒಂದು ಸಂಘದ ಜೊತೆಗೆ ಅವರ ಪ್ರಾಧಾನ್ಯ ಮತ್ತು ಅದರ
ತಮ್ಮ ಬೆಂಬಲ ಈ ರೀತಿ ಯಾವಾಗಲೂ ಪೇಜಾವರ ಶ್ರೀಗಳದ್ದು ಒಂದು ಇದ್ದೇ ಇರ್ತಾ ಇತ್ತು. ಇದು ಅವರ ಪಾಠ ಪ್ರವಚನ, ಪೂಜೆ ಇದ್ರ ಮಧ್ಯದಲ್ಲಿ ಸಾಹಿತ್ಯದಿಂದ ವಿಮುಖರಾಗಿದ್ರ ಶ್ರೀಗಳು. ಅವ್ರು ಎಷ್ಟು ಕೃತಿಗಳನ್ನು ಓದಿದ್ರು ಏನು ಅಂತ ಅನ್ನೋದು ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ. ಆದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತ್ಯಗಳನ್ನ ಒಳಗೊಂಡಂತೆ ತುಂಬಾ ಜನ ಸಾಹಿತ್ಯಗಳ ಜೊತೆಗೆ ಪೇಜಾವರ ಶ್ರೀಗಳು ಒಡನಾಟ ಇತ್ತು ಅಂತ ಅನ್ನೋದು ತುಂಬಾ ಆಶ್ಚರ್ಯ. ಆಚಾರ್ಯ ಮಧ್ವರ ಮತ್ತು ಟೀಕಾ ಕೃತ್ಪಾದರ ಗ್ರಂಥಗಳ ಬಗ್ಗೆ ಕುವೆಂಪು ಅವರಿಗೆ ಸ್ವಲ್ಪ ಅಭಿಪ್ರಾಯ ಭೇದ ಇರುತ್ತೆ. ಹಾಗಾಗಿ ಅವರು ಆಡಿದ ಮಾತು ಸ್ವಲ್ಪ ವೈಮನಸ್ಯಕ್ಕೆ ಕಾರಣ ಆಗಿರುತ್ತೆ ಮೈಸೂರಲ್ಲಿ. ಇದನ್ನ ತಿಳಿದು ಮೈಸೂರಿಗೆ ತಾವೇ ಹೋಗಿ ಅವರಿಗೆ ಪತ್ರ ಬರೆದು ಅವರನ್ನ ಭೇಟಿ ಮಾಡಿ ಅವರ ಅಭಿಪ್ರಾಯ ಏನಿದೆ ಮತ್ತು ನಿಜವಾದ ಅಭಿಪ್ರಾಯ ಏನಿದೆ ಅನ್ನೋದನ್ನ ಪೇಜಾವರ ಶ್ರೀಗಳು ಕುವೆಂಪು ಅವರಿಗೆ ಮನದಟ್ಟು ಮಾಡಿಕೊಡ್ತಾರೆ. ಇನ್ನ ಧಾರವಾಡದ ಅಂಬಿಕಾತನೀರತ್ತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರಂತೂ ಪೇಜಾವರ ಶ್ರೀಗಳ ಅಪ್ರತಿಮ ಅಭಿಮಾನಿಯಾಗಿದ್ರು, ಭಕ್ತರಾಗಿದ್ರು. ಅವ್ರ ಜೊತೆಗೆ ಅವರ ಸಂಬಂಧ ತುಂಬಾ ಚೆನ್ನಾಗಿತ್ತು. ಕೈಗಾ ಅಣುಸ್ಥಾವರದ ವಿರುದ್ಧ, ಸರ್ಕಾರದ ವಿರುದ್ಧ ದನಿ ಎತ್ತಿದ ಪೇಜಾವರ ಶ್ರೀಗಳು ಅದೇ ರೀತಿ ಕಡಲತಡಿ ಭಾರ್ಗವ, ಶಿವರಾಮ ಕಾರಂತರು ಇಬ್ರು ಕೂಡ ಒಟ್ಟಾಗಿ ಕೈಗಾ ವಿರುದ್ಧದ ಹೋರಾಟದ ಜೊತೆಗಿರ್ತಾರೆ. ಮತ್ತು ಪೇಜಾವರ ಶ್ರೀಗಳು ತಮ್ಮ 2ನೇ ಪರ್ಯಾಯದಲ್ಲೇನೆ ಸಾಹಿತ್ಯ ಸಮ್ಮೇಳನ ಒಂದು ಮಾಡ್ತಾರೆ ಉಡುಪಿ ಕೃಷ್ಣ ಮಠದಲ್ಲಿ. ಅದಕ್ಕೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಎಸ್.ಎಲ್. ಭೈರಪ್ಪ, ಚಂದ್ರಶೇಖರ ಪಾಟೀಲ್ ಮೊದಲಾದಂತವರೆಲ್ಲ ಬಂದಿರ್ತಾರೆ. ಕೇವಲ ಪೇಜಾವರ ಶ್ರೀಗಳನ್ನ ಒಪ್ಪುವ ಸಾಹಿತ್ಯಗಳ ಜೊತೆ ಮಾತ್ರ ಅವ್ರ ಸಂಬಂಧ ಇದ್ದಿದ್ದಲ್ಲ, ಅವರನ್ನ ಒಪ್ಪದೆ ಅವರ ವಿಚಾರವನ್ನ ನಿರಾಕರಿಸುವಂತಹ ಚಂದ್ರಶೇಖರ ಪಾಟೀಲ್ ಅವರ ಜೊತೆಗೂ ಕೂಡ ಅವ್ರದ್ದು ಸಂಬಂಧ ತುಂಬಾ ಚೆನ್ನಾಗಿತ್ತು. ಪೇಜಾವರ ಶ್ರೀಗಳ ಪತ್ರ ಬರೆಯಬೇಕಾದ್ರೆ ನಾರಾಯಣ ಸ್ಮರಣೆಗಳು ಅಂತ ಬರೀತಾ ಇದ್ರು. ಇದನ್ನ ಸ್ವಲ್ಪ ಕಾಲ ಎಳಿಬೇಕು ಅಂತ ಹೇಳಿ ಚಂದ್ರಶೇಖರ ಪಾಟೀಲ್ ಅವರು ಶಂಭುಕ ಸ್ಮರಣೆಗಳು ಅಂತ ಪತ್ರ ಬರೀತಾರೆ. ಈಗ ಆ ವಿಚಾರಕ್ಕೆ ನಾನು ತುಂಬಾ ಹೋಗಲ್ಲ, ಯಾಕೆ ಶಂಭುಕ ಸ್ಮರಣೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಪೇಜಾವರ ಶ್ರೀಗಳ ಉತ್ತರ ಏನು ಗೊತ್ತಾ? ಶಂಭುಕ ಸ್ಮರಣೆ ಬರೆದ ಮೇಲೆ ಮರುಕಪಾಲಿಗೆ ಉತ್ತರ ಬರೀಬೇಕಲ್ಲ, ಶಬರಿ ಸ್ಮರಣೆಗಳು ಅಂತ ಪೇಜಾವರ ಶ್ರೀಗಳು ಬರೆದಂತೆ. ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ಚಂಪಾ ಅವರು ಶಂಭುಕ ಸ್ಮರಣೆ ಬರೆದ್ರು ಅಷ್ಟೇ ಅಲ್ಲಪ್ಪ, ಅದನ್ನ ನಿಧಾನಕ್ಕೆ ಮಾತಾಡೋಣ, ಈಗ ಸದ್ಯಕ್ಕೆ ಶಬರಿ ಸ್ಮರಣೆಗಳನ್ನು ತಗೋ ಅಂತ ಕೊಟ್ಟಿದ್ರು. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳ ಹೆಸರನ್ನ ನಾನು ಹೇಳುವಾಗ 2 ಹೆಸರು ಬಿಟ್ಟಿದ್ದೀನಿ. ಡಾಕ್ಟರ್ ಯು.ಆರ್. ಅನಂತಮೂರ್ತಿ ಅವರಂತೂ ಪೇಜಾವರ ಶ್ರೀಗಳ ಬಗ್ಗೆ ಅತ್ಯಂತ ಗೌರವದ ಭಾವನೆ ಇಟ್ಕೊಂಡಿದ್ರು ಮತ್ತು ಪಾಚಕದ ಗಣಿಗಾರಿಕೆ ನಿಲ್ಲಿಸೋದರ ವಿಚಾರದಲ್ಲಿ ಪತ್ರ ಬರೆದು ಪೇಜಾವರ ಶ್ರೀಗಳಿಗೆ ತುಂಬಾ ಬೆಂಬಲವಾಗಿ ನಿಂತರು. ಇನ್ನೊಬ್ರು ಡಾಕ್ಟರ್ ವಿ ಕೆ ಗೋಕಾಕ್ ಅವರು. ಪೇಜಾವರ ಶ್ರೀಗಳು ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೂ ಒಡನಾಟ ಇಟ್ಟುಕೊಂಡಿದ್ರು. ಗುಂಡೂರಾಯರ ಜೊತೆಗೆ ಅವರ ಒಡನಾಟ ವಿಶೇಷವಾಗಿ ಇತ್ತು. ಗುಂಡೂರಾಯರು ಉಡುಪಿಗೆ ಬಂದಾಗ ಸಂಸ್ಕೃತಕ್ಕೆ ಸ್ಥಾನಮಾನ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಅಳಲನ್ನು ತಗೊಂಡಿರ್ತಾರೆ ಪೇಜಾವರ ಶ್ರೀಗಳು. ಆಗ ಗುಂಡೂರಾಯರು ಒಂದು ಗೋಕಾಕ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ವರದಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅದೇ ಮುಂದೆ ಗೋಕಾಕ್ ವರದಿ ಅಂತ ಹೊರಗೆ ಬಂದಿದ್ದು. ಅದರಲ್ಲಿ ಕನ್ನಡಕ್ಕೆ ಹೆಚ್ಚಿನ ಸ್ಥಾನಮಾನ ಸಿಗಬೇಕೇ ಹೊರತಾಗಿ ಸಂಸ್ಕೃತವನ್ನ ಒಳಗೊಂಡಂತೆ ಇನ್ಯಾವ ಭಾಷೆಗಳು ಕೂಡ ಕನ್ನಡಕ್ಕೆ ಸರಿಸಮಾನವಾಗಿ ಇರಬಾರದು ಅಂತ ಅನ್ನೋದು ಕನ್ನಡ ಸಾಹಿತಿಗಳ, ಕಲಾವಿದರ ನಿಲುವಾಗಿರುತ್ತೆ. ಪೇಜಾವರ ಶ್ರೀಗಳ ವಿರುದ್ಧ ಎಲ್ಲೋ ಒಂದು ಕಡೆ ಕನ್ನಡ ಪರ ಹೋರಾಟಗಾರರ ಅಸಮಾಧಾನ ಮುಗಿಲೇರುತ್ತೆ. ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಧರಣಿ ಮಾಡ್ತಾ ಇರುವಂತಹ ಧರಣಿ ನಿರತರನ್ನ ಕೇವಲ ಪತ್ರಿಕೆಗಳಿಂದ ಆಗಲಿ, ಮಾಧ್ಯಮಗಳ ಮೂಲಕ ಅಥವಾ ಹೇಳಿಕೆಗಳ ಮೂಲಕ ಸಾಂತ್ವನ ಮಾಡೋದಿಲ್ಲ ಪೇಜಾವರ ಸ್ವಾಮಿಗಳು. ಸೀದಾ ರವೀಂದ್ರ ಕಲಾಕ್ಷೇತ್ರದ ಆವರಣಕ್ಕೆ ಹೋಗ್ತಾರೆ. ಅಲ್ಲಿ ಕೂತು ವ್ಯವಧಾನವಾಗಿ ತಮ್ಮ ವಿಚಾರ ಏನಿದೆ ಅದನ್ನ ತಿಳಿಸ್ತಾರೆ. ಪೇಜಾವರ ಶ್ರೀಗಳ ವಿಚಾರ ತುಂಬಾ ಸ್ಪಷ್ಟ ಇತ್ತು. ಆ ವಿಚಾರದಲ್ಲಿ ಕರ್ನಾಟಕದಲ್ಲಿ ಸಾರ್ವಭೌಮ ಸ್ಥಾನವನ್ನೇ ಪಡೆದಿರಬೇಕು. ಯಾವುದೇ ಕಾರಣಕ್ಕೂ ಮಾತೃಭಾಷೆಯಿಂದ ಶಿಕ್ಷಣ ಸಿಗದೇ ಇರಬಾರದು ಯಾವ ವಿದ್ಯಾರ್ಥಿಗೂ. ಆದರೆ ಸಂಸ್ಕೃತ ಅಂತನ್ನುವ ಭಾರತೀಯ ಭಾಷೆ ಅದನ್ನ ನಗಣ್ಯ ಅಂತ ಆಗಬಾರದು ಅಂತ ಅನ್ನೋದು. ಆ ನಿಲುವನ್ನ ಬಹುತೇಕರು ಒಪ್ಪಿದ್ರು, ಒಪ್ಪದೇ ಇದ್ದವರು ಇದ್ರು, ಕೆಲವರು ಧಿಕ್ಕಾರ ಹೋಗಿದ್ರು. ಏನೇ ಇದ್ರು ಪೇಜಾವರ ಶ್ರೀಗಳು ಅವರ ನಿಲುವು ಏನಿತ್ತು ಅದನ್ನ ಅಲ್ಲಿಗೆ ಹೋಗಿ ಹೇಳಿ ಅದನ್ನ ಸ್ಪಷ್ಟ ಮಾಡಿ ಬರೋದ್ರಲ್ಲಿ ಹಿಂಜರಿತಾ ಇರಲಿಲ್ಲ. ಪೇಜಾವರ ಮಠಕ್ಕೆ ಸಂಬಂಧಪಟ್ಟ ಭೂಮಿ ರೈತರಿಗೆ
ಕೊಡಬೇಕು ಅಂತ ಅನ್ನೋದ್ರಲ್ಲಿ ಸರ್ಕಾರ ಮಸೂದೆ ಮಾಡಕ್ ಮೊದಲು ಪೇಜಾವಶಿಗಳ ಕೆಲಸ ಮಾಡಿದ್ರು ಅಂತ ಹೇಳಿ ಅವರು ಬರ್ಕೊಂಡಿದ್ದಾರೆ. ಇದಾದ್ಮೇಲೆ ದೇಶದ ಸ್ವರೂಪ ನಾಶ ಆಗೋದ್ರಿಂದ ನಾವು ಪರಧರ್ಮೀಯರ ಆಳ್ವಿಕೆಗೆ ಒಳಪಡಬೇಕಾಗುತ್ತೆ. ಇದಕ್ಕೆ ಇತಿಹಾಸನೇ ಇದೆ. ಹಾಗಾಗಿ ಮತಾಂತರದ ಪಿಡುಗನ್ನ ತಡಿಬೇಕು ಅಂತ ಅನ್ನೋದು ಸ್ವಾಮಿಗಳ ತುಂಬಾ ಮುಖ್ಯವಾದ ನಿಲುವು. ಕರ್ನಾಟಕ, ಕೇರಳ, ತಮಿಳುನಾಡು ಈ ಎಲ್ಲ ಭಾಗಗಳಲ್ಲಿ ಮತಾಂತರ ಎಲ್ಲಿ ಹೆಚ್ಚಾಗ್ತಾ ಇತ್ತು ಅಲ್ಲಿಗೆಲ್ಲ ಹೋಗಿ ಅಲ್ಲಿನವರಿಗೆ ಸಾಂತ್ವನ ಹೇಳಿ ಮತಾಂತರದ ವಿರುದ್ಧ ಯಾರು ಕೆಲಸ ಮಾಡ್ತಾ ಇದ್ರು ಅವರಿಗೆ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅನ್ನೋದನ್ನ ಮಾರ್ಗದರ್ಶನ ಮಾಡಿ ತಾವು ಕೂಡ ಅಲ್ಲಿನ ಸಭೆಗಳಲ್ಲಿ ಪಾಲ್ಗೊಂಡು ಮತಾಂತರವನ್ನ ತಡೆಯೋದ್ರಲ್ಲಿ ಪೇಜಾವರ್ಸಿಗಳು ತುಂಬಾ ಸತ್ಯ ಯಶಸ್ವಿಯಾಗಿದ್ದಾರೆ. ದೇಶದ ಬಗ್ಗೆ ಕಳಕಳಿ ಇರುವ ಒಬ್ಬ ನಾಗರಿಕನಾಗಿ ಪೇಜಾವರ್ಸಿಗಳ ವರ್ತನೆ ತುಂಬಾ ಆಶ್ಚರ್ಯ ತರುವಂತದ್ದು. ಬಹುಶಃ ಮೊದಲನೇ ಮಹಾ ಚುನಾವಣೆಯಿಂದ ಆರಂಭ ಮಾಡಿ ಅವರು ಕೊನೆಯ ಚುನಾವಣೆ, ಅವರು ನೋಡಿದಂತಹ ಕೊನೆಯ ಚುನಾವಣೆ ತನಕ ಯಾವತ್ತೂ ಬಿಡದೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಆ ದಿವಸ ಅವರ ಮತಗಟ್ಟೆಗೆ ಹೋಗಿ ಮತ ಚಲಾವಣೆ ಮಾಡಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಸುಭದ್ರ ಸರ್ಕಾರ ಬರಬೇಕು, ದೇಶಕ್ಕೆ ಒಳ್ಳೇದಾಗಬೇಕು ಅನ್ನುವ ಸಂದೇಶವನ್ನ ಕೊಡ್ತಾ ಇದ್ರು. 1975ರಲ್ಲಿ ತುರ್ತು ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಆರಂಭ ಆದ ಒಂದು 4 ದಿವಸದಲ್ಲಿ RSS ಮುಖಂಡರಿಗೆ ಯಾದವರಾವ್ ಜೋಶಿ ಮತ್ತು ರೋಮೇಶ್ ಶೇಷಾದ್ರಿ ಅವರಿಗೆ ಹೇಳಿ ಕಳಿಸ್ತಾರೆ ಪೇಜಾವರ್ಸಿಗಳು, ನನ್ನನ್ನ ತಕ್ಷಣ ಬಂದು ನೋಡ್ಬೇಕು ನೀವು ಅಂತ. ಅವರು ಪೇಜಾವರ್ಸಿಗಳನ್ನ ವಿದ್ಯಾಪೀಠದಲ್ಲಿ ಇವತ್ತು ಭೇಟಿ ಮಾಡಿದಾಗ ನಾನು ಏನ್ ಕೆಲಸ ಮಾಡಬೇಕು, ಪ್ರಧಾನಿ ಇಂದಿರಾ ಗಾಂಧಿ ಅವರು ಸ್ವತಂತ್ರವನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ಇಡೀ ದೇಶವನ್ನ ಕಗ್ಗತ್ತಿನಲ್ಲಿ ತಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಇದು ನನ್ನ ಮನಸ್ಸಿಗೆ ಸರಿ ಆಗ್ಲಿಲ್ಲ, ಇದು ತಪ್ಪು, ನೀವು ಕೂಡ ಈಗಾಗಲೇ ಹೋರಾಟ ಆರಂಭ ಮಾಡಿದ್ದೀರಿ, ನಾನೇನ್ ಮಾಡ್ಬೇಕು ಅಂತ ಕೇಳಿದ್ರು. ಆಗ ಸಂಘದಿಂದ ಅವರು ಒಂದು ನಿರ್ಣಯ ಮಾಡಿಕೊಂಡು ಅವ್ರಿಗೆ ಹೇಳಿದ್ರು, ನೀವು ಎಲ್ಲೆಲ್ಲಿ ಪ್ರವಾಸ ಮಾಡ್ತೀರಿ ನಿಮ್ಮ ಸಂಚಾರದಲ್ಲಿ ಯುವಕರಿಗೆ ಈ ಹೋರಾಟಕ್ಕೆ ಅನುಕೂಲ ಆಗುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ ಮತ್ತು ಅಲ್ಲಿನ ಸ್ಥಳೀಯರಿಗೆ ಯಾರು ಹೋರಾಟ ಮಾಡ್ತಾರೆ ಅವರಿಗೆ ಹಣಕಾಸಿನ ನೆರವು ಸಿಗೋ ಹಾಗೆ ಮಾಡಿಕೊಡಿ ದಯವಿಟ್ಟು. ಈ 2 ವರ್ಷಗಳ ಕಾಲ ಚುನಾವಣೆ ಮುಗಿದು ಎಮರ್ಜೆನ್ಸಿ ಮುಗಿತು ಅಂತ ಅನ್ನುವ ತನಕ ಪೇಜಾವರ್ಸಿಗಳು ಈ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ರು. 1975 ಜೂನ್ ನಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು. ಅಕ್ಟೋಬರ್ ನವೆಂಬರ್ ನಲ್ಲಿ ದೀಪಾವಳಿ ಬಂತು. ಜೈಲಿನ ಅಧಿಕಾರಿಗೆ ಪತ್ರ ಬರೆದು ನಾನು ರಾಜಬಂದಿಗಳನ್ನ ಮತ್ತು ಸಾಮಾನ್ಯ ಕೈದಿಗಳನ್ನ ಕೂಡ ಭೇಟಿ ಮಾಡಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸ್ತಾರೆ ಪೇಜಾವರ್ಸಿಗಳು. ಆಗ ಆ ಜೈಲಿನಲ್ಲಿದ್ದ ಅಡ್ವಾಣಿ ಅವರು, ರಾಮಕೃಷ್ಣ ಹೆಗಡೆ, HD ದೇವೇಗೌಡ ಅವರು ಇವ್ರನ್ನೆಲ್ಲ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿ ದೀಪಾವಳಿ ಶುಭಾಶಯ ಹೇಳಿ ಮತ್ತೆ ಅಲ್ಲಿನ ಸಾಮಾನ್ಯ ಕೈದಿಗಳಿಗೂ ಕೂಡ ಹಣ್ಣಿನ ವಿತರಣೆ ಮಾಡಿ ಬಂದಿದ್ರು ಪೇಜಾವರ್ಸಿಗಳು. ಬಂದವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಇಂದಿರಾ ಗಾಂಧಿ ಅವರಿಗೆ ಪತ್ರ ಬರೀತಾರೆ, ಮೊದಲನೇ ಪತ್ರ. ಅದಾದ್ಮೇಲೆ ಅಲ್ಲಿದ್ದೇನು ಪ್ರಧಾನಿ ಕಾರ್ಯಾಲಯದಿಂದ ಸ್ಪಂದನೆ ಸರಿಯಾಗಿರೋದಿಲ್ಲ, ಮತ್ತೆ ಇನ್ನೊಂದು ಪತ್ರವನ್ನು ಬರೆದು ಸ್ವತಂತ್ರವನ್ನ ನೀವು ಒಬ್ಬರೇ ಇಟ್ಕೊಂಡಿದ್ದೀರಿ, ಅದನ್ನ ಎಲ್ಲರಿಗೂ ಹಂಚಿ, ಇದು ತಪ್ಪು ಮಾಡ್ತಿದ್ದೀರಿ ಅಂತ ವಿಸ್ತೃತವಾದ ಪತ್ರ ಬರೆದು ಆ ಸಂದರ್ಭದಲ್ಲಿ ಬಿಹಾರದಲ್ಲಿ ಕ್ಷಾಮ ಇರುತ್ತೆ, ಆ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ 1000 ರೂಪಾಯಿ ಕಳಿಸ್ತಿದ್ದೀನಿ, ಇದನ್ನು ಸ್ವೀಕಾರ ಮಾಡಿ ಅಂತ ಹೇಳಿ ಪ್ರಧಾನಿಗಳಿಗೆ 1000 ರೂಪಾಯಿ ಜೊತೆಗೆ ಪತ್ರ ಬರೆದಿದ್ರು ಪೇಜಾವರ್ಸಿಗಳು. ಇದನ್ನ ಮುಂದಿನ ದಿನಗಳಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಟ ಮಾಡಿದೆ ಈ ಪತ್ರ. ಮತ್ತು ಅಲ್ಲಿ ಅವರು ಎಮರ್ಜೆನ್ಸಿ ಟೈಮ್ ನಲ್ಲಿ ಏನೇನು ಕೆಲಸ ಮಾಡ್ತಿದ್ರು, ಹೇಗೆ ಸಂಪರ್ಕ ಇಟ್ಕೊಂಡಿದ್ರು ಅನ್ನೋ ಅಷ್ಟು ವಿವರಗಳು ಆ ಪುಸ್ತಕದಲ್ಲಿ ಸಿಗುತ್ತೆ. 1966ರಲ್ಲಿ ಬಿಹಾರದಲ್ಲಿ ನಡೆದ ಘೋರ ಕ್ಷಾಮ ಹಿಂದೆಂದೂ ಆಗಿರಲಿಲ್ಲ. ಅಂತ ಕ್ಷಾಮದಲ್ಲಿ ಜನ ತತ್ತರಿಸ್ತಿದ್ರು, ಹೊಟ್ಟೆಗೆ ಅನ್ನ ಇದ್ದೇನೆ. ಪೇಜಾವರ್ಸಿಗಳು ಆ ಸಂದರ್ಭದಲ್ಲಿ ರಾತ್ರಿ ತಾವು ಹಾಲು ಕುಡಿತಾ ಇದ್ದಿದ್ದನ್ನ ಬಿಟ್ಟು ಆ ಹಣವನ್ನ ಅಲ್ಲಿಗೆ ಕಳಿಸ್ಬೇಕು, ನಾನು ರಾತ್ರಿ ಹಾಲು ಕುಡಿಯೋದಿಲ್ಲ, ಆ ಹಾಲಿನ ಖರ್ಚನ್ನ ಬಿಹಾರದ ಪರಿಹಾರ ಕ್ಷಾಮ ಮುಗಿಯೋ ತನಕ ಅಲ್ಲಿ ಹಣ ಕಳಿಸ್ಬೇಕು ಅಂತ ತಾಕೀತು ಮಾಡಿ ಅದೇ ತರ ನಡ್ಕೊಂಡು. ಇದಾದ್ಮೇಲಿಂದ ಕಲಬುರಗಿ, ಕರ್ನಾಟಕದ ಕಲಬುರಗಿಯಲ್ಲಿ ಮತ್ತೆ ಕ್ಷಾಮ 1973ರಲ್ಲಿ. ಆ ಸಂದರ್ಭದಲ್ಲಿ ಕೂಡ ರಾತ್ರಿ ಹಾಲು ಕುಡಿಯೋದನ್ನು ಬಿಡ್ತಾರೆ ಪೇಜಾವರ್ಸಿಗಳು. ಆ ಹಣವನ್ನ ಅಲ್ಲಿ ಕಳಿಸ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಗೋ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಮೇವಿಗೆ ಬೇಕಾದ ದುಡ್ಡು ಕೊಡ್ತಾರೆ.
ಮತ್ತೆ ಅಲ್ಲಿನ ಬಡ ಜನಕ್ಕೆ ಗಂಜಿ ಕೇಂದ್ರಗಳನ್ನ ತೆಗಿತಾರೆ. ಇದು ವಾಸ್ತವವಾಗಿ ಜಿಲ್ಲಾಡಳಿತ ಸರ್ಕಾರ ಮಾಡಬೇಕಾದ ಕೆಲಸ. ಆದ್ರೆ ಪೇಜಾವರ ಸ್ವಾಮಿಗಳಿಗೂ ಬಿಹಾರಕ್ಕೂ, ಪೇಜಾವರ ಸ್ವಾಮಿಗಳಿಗೂ ಕಲಬುರಗಿಗೂ ತುಂಬಾ ದೂರ. ಆದ್ರೆ ಅವರು ಅದನ್ನ ಹತ್ರ ಮಾಡ್ಕೊಂಡು ಆ ಕೆಲಸಗಳನ್ನ ಮಾಡಿದ್ದನ್ನ ನಾವ್ ಇವತ್ತಿಗೂ ನೋಡ್ಬೋದು. 1977ರಲ್ಲಿ ಅವನಿ ಚಂಡಮಾರುತ, ತುಂಬಾ ಬಲವಾದ ಚಂಡಮಾರುತ ಬಂದು ಸಹಸ್ರಾರು ಜನ ಮನೆ ಮಕ್ಕ ಕಳ್ಕೊಂಡ್ರು. ಆಗ ನಾನು ಏನ್ ಮಾಡ್ಬೋದು ಅಂತ ಹೇಳಿ ಮತ್ತೆ ಅಲ್ಲಿನ ಜಿಲ್ಲಾಡಳಿತದ ಜೊತೆಗೆ ಸಂಪರ್ಕ ಮಾಡಿದ ಪೇಜಾವರ ಶ್ರೀಗಳು ಮನೆ ಕಟ್ಟಿಸ್ಕೊಡೋಣ ಅಲ್ಲಿನವ್ರಿಗೆ ಅಂತ ಯೋಚನೆ ಮಾಡಿ ನೂರಾರು ಮನೆಗಳನ್ನು ಹಂಸಲ ಜೀವಿಗೆ ಅಂತ ಹೇಳಿ ಆ ಸ್ಥಳದಲ್ಲಿ ಮನೆ ಕಟ್ಕೊಡ್ತಾರೆ. ಮನೆ ಕಟ್ಟಿ ಕೊಡುವ ತನಕ ಆ ಚಂಡಮಾರುತ ಬಂದ ಪ್ರದೇಶದಿಂದ ಮನೆ ನಿರ್ಮಾಣ ಮಾಡೋ ಜಾಗಕ್ಕೆ ಹೋಗ್ಬೇಕಾದ್ರೆ ಯಾವುದೇ ವಾಹನ ಹೋಗಕ್ ಆಗ್ತಿರೋದಿಲ್ಲ. ಅಲ್ಲಿ ಒಂದ್ಸರ್ತಿ ಶ್ರೀಗಳು ಹೋದ್ರು ಅಂತ ಒಂದ್ ಸರ್ತಿ ನೋಡೋದಕ್ಕೆಲ್ಲ 10-12 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, 10-12 ಕಿಲೋಮೀಟರ್ ವಾಪಸ್ ನಡ್ಕೊಂಡು ಬರ್ಬೇಕು. ಈಗ ನಡ್ಕೊಂಡು ಹೋಗಿ ನಡ್ಕೊಂಡು ಬರುವಂತಹ ಕೆಲಸ ಮಾಡಿ ಅಲ್ಲಿನ ಕೆಲಸ ಕಾರ್ಯಗಳನ್ನ ತಮ್ಮ ಸ್ವಂತ ಹಣದಿಂದ ಮತ್ತು ಕೆಲವು ದಾನಿಗಳ ಸಹಕಾರದಿಂದ ಅಲ್ಲಿ ಮನೆ ನಿರ್ಮಾಣ ಮಾಡಿ ಅದನ್ನೆಲ್ಲ ಆ ಚಂಡಮಾರುತದ ಸಂತ್ರಸ್ತರಿಗೆ ಕೊಟ್ಟು ಬರ್ತಾರೆ. ವಾಸ್ತವವಾಗಿ ಅಲ್ಲಿನ ಚಂಡಮಾರುತದ ಸಂತ್ರಸ್ತರಿಗೂ ಪೇಜಾವರ ಶ್ರೀಗಳಿಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ಅವರೆಲ್ಲಾನು ಇವ್ರನ್ನ ಮುಂದೆ ಭೇಟಿ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ವಾಸ್ತವ ಅಂತಂದ್ರೆ ಎಲ್ಲಿ ನೋವಿದೆ, ಎಲ್ಲಿ ಕಣ್ಣೀರಿದೆ ಅಲ್ಲಿ ನಾನು ಒರೆಸ್ಬೇಕು ಅಂತನ್ನುವ ಸಿದ್ಧಾಂತ ಮತ್ತು ಆ ಎಲ್ಲ ಕಡೆಗೂ ಅವರೊಳಗೆ ಅಂತರ್ಯಾಮಿಯಾದ ಭಗವಂತನನ್ನ ಕಾಣಬೇಕು ಅಂತನ್ನೋ ಸಿದ್ಧಾಂತ ಪೇಜಾವರ ಶ್ರೀಗಳದ್ದು. ಲಾತೂರ್, ಬಾಗಲಕೋಟೆ ಈ ಸ್ಥಳಗಳಲ್ಲಿ ಕ್ಷಾಮ ಆದಾಗೂ ಕೂಡ ಪೇಜಾವರ ಶ್ರೀಗಳದ್ದು ಇದೇ ರೀತಿ ಸ್ಪಂದನೆ. ಶ್ರೀಗಳು ಸ್ಥಾಪನೆ ಮಾಡಿದ ಶಿಕ್ಷಣ ಸಂಸ್ಥೆಗಳನ್ನ ಒಂದೇ ಕಡೆ ಸೇರಿಸಿ ನೋಡಿದ್ರೆ 30ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, ಪೂರ್ಣಪ್ರಜ್ಞ ವಿದ್ಯಾಪೀಠ ಆರಂಭ ಮಾಡಿ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರ, ವಿಜಯಭಾರತಿ ಶಾಲೆ ಇರ್ಬೋದು, ಅರುಣಚೇತನ, ಬುದ್ಧಿಮಾಂದ್ಯ ಶಾಲೆ, ಮತ್ತು ಕಲ್ಯಾಣ ಮಂಟಪಗಳು, ಅನಾಥಾಶ್ರಮ ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಬದರಿಯಿಂದ ಆರಂಭ ಮಾಡಿಕೊಂಡು ರಾಮೇಶ್ವರದ ತನಕ, ಕಾಶಿಯಿಂದ ಆರಂಭ ಮಾಡಿಕೊಂಡು ತಿರುಪತಿ ತನಕ ಎಲ್ಲ ಕಡೆಗೂ ಕೂಡ ಶ್ರೀಗಳು ಅಲ್ಲೊಂದು ಉಡುಪಿ ಮಠ ಅಂತಲೋ ಅಥವಾ ಪೇಜಾವರ ಮಠದ ಶಾಖೆ ಅಂತಲೋ, ಅಂದ್ರೆ ಕರ್ನಾಟಕದಿಂದ ಅಲ್ಲಿಗೆ ಹೋಗುವ ಯಾತ್ರಿಕರಿಗೆ ತಂಗಲಿಕ್ಕೆ ಮತ್ತು ಊಟ ತಿಂಡಿಗೆ ವ್ಯವಸ್ಥೆ ಮಾಡೋದಕ್ಕೆ ಅತಿ ಕಡಿಮೆ ಖರ್ಚಿನಲ್ಲಿ ಆಗಬೇಕು ವ್ಯವಸ್ಥೆ ಅಂತನ್ನುವಾಗ ಅದನ್ನು ಯೋಚನೆ ಮಾಡಿ ಅಲ್ಲೆಲ್ಲ ಒಂದು ವಸತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಗೆ ಅಲ್ಲಿ ಹೋದಾಗ ಬೇರೆ ಕಡೆಗೆ ಎಷ್ಟಿದೆ ಒಂದು ತಿಳ್ಕೊಳ್ಳೋದಕ್ಕೆ ದರ ಅಂತ ಯೋಚನೆ ಮಾಡಿದಾಗ, ಅಥವಾ ನಾವು ಹೋಟೆಲ್ಗಳಲ್ಲಿ ತಿಳ್ಕೊಳ್ಳೋದ್ರಿಂದ ನಮ್ಗೆ ಕಷ್ಟ ಆಗುತ್ತೆ ಅನುಷ್ಠಾನಕ್ಕೆ ಅಂತ ಯಾವ ವ್ಯಕ್ತಿ ಯೋಚನೆ ಮಾಡ್ತಾನೆ, ಅವ್ರು ಇಲ್ಲಿ ಬಂದು ಇಳ್ಕೊಂಡಾಗ ಇಲ್ಲಿನ ವ್ಯವಸ್ಥೆಯನ್ನ ನೋಡಿದಾಗ ಅದ್ರ ಮಹತ್ವ ಅರ್ಥ ಆಗತ್ತೆ. ವಾಸ್ತವವಾಗಿ ಗ್ರಂಥ ಪ್ರಕಾಶನಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವಮೂಲ ಋಷಿಕೇಶ ತೀರ್ಥರ ಸರ್ವಮೂಲ ಗ್ರಂಥವನ್ನ ಡಾಕ್ಟರ್ ಬನ್ನಂಜ ಗೋವಿಂದಾಚಾರ್ಯ ಅವರ ಸಂಪಾದಕತ್ವದಲ್ಲಿ ಪ್ರಕಟ ಮಾಡಿದ್ದು 1970ರ ಸುಮಾರಿಗೆ, 69ರ ಸುಮಾರಿಗೆ. ಅದಾದ್ಮೇಲೆ ಕನ್ನಡದಲ್ಲಿ ಸರ್ವಮೂಲ ಗ್ರಂಥಗಳ ಅನುವಾದ ಮತ್ತು ಟೀಕಾಕೃತ್ಪಾದರ ಗ್ರಂಥಗಳನ್ನ, ರಾಘವೇಂದ್ರ ಸ್ವಾಮಿಗಳ ಗ್ರಂಥ, ಶೇಷಚಂದ್ರಿಕಾಚಾರ್ಯರ ಗ್ರಂಥಗಳನ್ನ ಈ ಪೂರ್ಣಪ್ರಜ್ಞ ವಿದ್ಯಾಪೀಠದ ಮೂಲಕ ಪೇಜಾವರ ಶ್ರೀಗಳು ಪ್ರಕಟ ಮಾಡಿಸ್ತಾ ಇದ್ದಿದ್ದು. ಅಂದ್ರೆ ಇದು ಒಂದ್ ಕಡೆ ಚಂಡಮಾರುತ ಆಯ್ತು, ಅಲ್ಲಿ ಮನೆ ಕಟ್ಟಿಕೊಟ್ಟೆ, ಈ ಕಡೆ ಇಲ್ಲಿ ಗ್ರಂಥ ಮಾಡಿಕೊಟ್ಟೆ, ಇದ್ರ ಮಧ್ಯ ದೈನಂದಿನ ಸುಧಾಪಾಠವನ್ನ ಯಾವತ್ತೂ ಬಿಡಲಿಲ್ಲ. ಸತತವಾಗಿ 38-40 ಮಂಗಳಗಳನ್ನ ಮಾಡದೆ, ಆಸ್ಪತ್ರೆಗಳನ್ನ ಕಟ್ಟಿಸ್ದೆ, ಅನಾಥಾಶ್ರಮಗಳನ್ನ ಕಟ್ಟಿಸ್ದೆ, ವೃದ್ಧಾಶ್ರಮಗಳನ್ನ ನಿರ್ಮಾಣ ಮಾಡದೆ. ಅಂದ್ರೆ ಯಾವುದು ಕೂಡ ವೈಯಕ್ತಿಕವಾಗಿ ಆ ಜವಾಬ್ದಾರಿಗಳನ್ನ ತಲೆ ಮೇಲೆ ಹಾಕೊಳ್ಳೋಷ್ಟೇನು ಇರಲಿಲ್ಲ ಸ್ವಾಮಿಗಳು. ಪರೋಪಕಾರ ಮತ್ತು ಭಗವಂತನಿಗೆ ಪ್ರೀತಿ ಆಗಲಿ ಅಂತನ್ನುವ ಉದ್ದೇಶ ಬಿಟ್ಟರೆ ಬೇರೆ ಇಲ್ಲಿ ಅದಕ್ಕೂ ತುಂಬಾ ದೊಡ್ಡ ಉದ್ದೇಶಗಳು ಏನ್ ಕಾಣಿಸ್ತಿರ್ಲಿಲ್ಲ. ಆದ್ರೆ ಇದರ ಲಾಭವನ್ನ ಮುಂದಿನ ಜನಾಂಗ ಪಡೀತಿದೆ ಅಂತ ಅನ್ನೋದು ಮಾತ್ರ ವಾಸ್ತವ. ವಿದ್ಯಾಪೀಠದಲ್ಲಿ ಶ್ರೀಗಳ ವಾಸ್ತವ್ಯ ಇದ್ದಾಗ ಒಂದ್ಸರ್ತಿ ಅವ್ರು ಅಡಿಗೆ ಮನೆಗೆ ಹೋಗಿ ಅಲ್ಲಿನ ಸಾರು ತಯಾರಾಗುವಂತಹ ಜಾಗದಲ್ಲಿ ನೋಡಿದಂತೆ, ಯಾಕೋ ಸಾರು ನೀರಾಗಿದೆಯಲ್ಲ ಯಾಕೆ ಅಂತ ಅಡಿಗೆಯವರು ಕೇಳಿದ್ರು. ಆಗ ಅಡಿಗೆಯವ್ರು ಹೇಳಿದ್ರು, ನಿಮ್ಗೆ ಅನಾರೋಗ್ಯ ಇದೆ ಈಗ ಅಂತ ಹೇಳಿ ರಾತ್ರಿ ಹೊತ್ತು ಮೂಸಂಬಿ ರಸ ಕೊಡ್ತಾ ಇದೆ ವೈದ್ಯರ ಸಲಹೆ ಮೇರೆಗೆ. ಬೇಳೆ ಹಾಕೋದನ್ನ ಸ್ವಲ್ಪ ಕಡಿಮೆ ಮಾಡಿ ಆ ಹಣವನ್ನ ಮೂಸಂಬಿಗೆ ಬಳಸ್ತಾ ಇದ್ದೀವಿ ಅಂತ
ಪ್ರಮುಖರು ತಿಳಿಸ್ತಾರೆ. ಅವತ್ತು ಕ್ಲೋಸ್, ಮೂಸಂಬಿ ರಸ ಅವತ್ತಿಂದ ನಿಲ್ಲಿಸಿ, ನನಗೆ ಮೂಸಂಬಿ ರಸ ಬೇಡ, ನಾನು ಹುಷಾರಾಗೋದು ಹೇಗೆ ಅಂತ ಗೊತ್ತು, ಮತ್ತೆ ಆ ಹಣವನ್ನ ಬೇಳೆಗೆ ಹಾಕಿ ವಿದ್ಯಾರ್ಥಿಗಳು ಓದೋದಕ್ಕೆ ತಂದೆ ತಾಯಿನ ಬಿಟ್ಟು ವೇದಾಂತ ಗ್ರಂಥವನ್ನು ಓದೋದಕ್ಕೆ ಇಲ್ಲಿ ಬಂದಿದ್ದಾರೆ, ಅವರಿಗೆ ನೀರು ಸಾರನ್ನ ಹಾಕೋದು ಸರಿಯಲ್ಲ, ಗಟ್ಟಿ ಸಾರೇ ಹಾಕ್ಬೇಕು ಅಂತ ಊಟಕ್ಕೆ ಅಂತ ವ್ಯವಸ್ಥೆ ಮಾಡಿ, ಮತ್ತ ಮಾರನೇ ದಿವಸ ಆ ಸಾರು ಗಟ್ಟಿ ಇದೆ ತಾನೆ ಅಂತ, ಅಂದ್ರೆ ತ್ಯಾಗದ ಬಗ್ಗೆ ಹೇಳುವಾಗ ಇದನ್ನೆಲ್ಲ ನಾವು ಹೇಳೋದು ತುಂಬಾ ನಿಸ್ಸಾರವಾಗಿ ಅನ್ಸುತ್ತೆ. ಯಾಕೆಂದ್ರೆ ನಾವು ಓದಿದ್ದು ಅಥವಾ ಇರ್ಬೋದು, ಕೇಳಿದಿರ್ಬೋದು, ಅದನ್ನ ಅನುಭವಿಸೋದ್ರಿಂದ. ಆದ್ರೆ ಅವತ್ತು ಯಾರು ಅಲ್ಲಿದ್ದು ಆ ಅನ್ನವನ್ನ ತಿಂದ್ರು, ಊಟ ಮಾಡಿದ್ರು, ಅದ್ರ ಮಹತ್ವ ಅವ್ರಿಗೆ ಗೊತ್ತಿರುತ್ತೆ. ತಾವು ಮೂಸಂಬಿ ರಸವನ್ನ ಕುಡಿಯೋದು ಬಿಟ್ಟು ಆ ಅನ್ನದಲ್ಲಿ ಬೇಳೆ ತಂದು ಸಾರು ಮಾಡಿ ಹಾಕಿದ್ದನ್ನ ಯಾವತ್ತೋ ಒಂದು ದಿವಸ ವಿಶೇಷ ಸಿಹಿ ಭಕ್ಷ ಮಾಡಿ ಇವರಿಗೆ ಬಡಿಸಿದ್ರಂತೆ. ವಿದ್ಯಾರ್ಥಿಗಳಿಗೆ ಪಾಠದ ಸಮಯದಲ್ಲಿ ಆ ಭಕ್ಷದ ಬಗ್ಗೆ ಇವರು ತಮಾಷೆಗೆ ಏನೋ ಕಾಮೆಂಟ್ ಮಾಡಿದ್ದಾರೆ, ಹುಡುಗರು ಉತ್ತರ ಕೊಟ್ಟಿಲ್ಲ. ಆಗ ಯಾಕೆ ನಿಮ್ಮ ಭಕ್ಷ ಬಡಿಸ್ತಿಲ್ವಾ ಅಂತ ಕೇಳಿದ್ರಂತೆ. ಇಲ್ಲ ಅಂತ ಹೇಳಿದಕ್ಕೆ ಅವತ್ತು ರಾತ್ರಿನೇ ಆ ಭಕ್ಷವನ್ನ ಮತ್ತು ಮಾಡಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ರಾತ್ರಿ ಊಟಕ್ಕೆ ಅದನ್ನ ವಿತರಣೆ ಮಾಡಿದ್ದು. ಇದು ತುಂಬಾ ಇತ್ತೀಚಿನ ಘಟನೆ, 5-6 ವರ್ಷದ ಹಿಂದಿನ ಘಟನೆ. ಅಂದ್ರೆ ನಾನು ಏನು ಆಹಾರ ತಗೊಂಡಿದ್ದೀನಿ ಅದನ್ನೇ ಪಾಠದ ಹುಡುಗರು ಕೂಡ ತಗೊಳ್ಬೇಕು ಅಂತ ಅನ್ನೋದು. ಸಂಜೆ ಹೊತ್ತು ವಿದ್ಯಾಪೀಠದಲ್ಲಿ ಹಾಲು ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ. ಅದ್ರ ಜೊತೆಗೆ ಲಘು ಉಪಹಾರ ಬೇಕು ಅಂತ ಅನ್ನೋದು ಕೆಲವು ವಿದ್ಯಾರ್ಥಿಗಳ ಅಪೇಕ್ಷೆ ಇರ್ತಂತೆ. ತಕ್ಷಣ ಸಂಬಂಧಪಟ್ಟವರು ಕರೆದು ಇನ್ಮೇಲಿಂದ ಲಘು ಉಪಹಾರ ಕೊಡಿ ಹುಡುಗರಿಗೆ, ಆಟ ಆಡಿ ಪಾಠ ಓದಿ ಸುಸ್ತಾಗಿರ್ತಾರೆ, ಅವ್ರ ಮನೆಯಲ್ಲಿದ್ರೆ ಪಾಪ ಲಘು ಉಪಹಾರ ಅವ್ರ ತಾಯಿ ಕೊಡ್ತಾ ಇದ್ರಲ್ವಾ, ಹಾಗಾಗಿ ಅವ್ರ ತಂದೆ ತಾಯಿ ಬಿಟ್ಟು ಬಂದಿರ್ತಾರೆ, ಇಲ್ಲಿ ನಾನೇ ತಾಯಿ ಅದನ್ನ ಕೊಡಬೇಕು ಅಂತ ಹೇಳಿ ಆದೇಶ ಕೊಟ್ಟು ಊರು ಹೊರಟರು ಸ್ವಾಮಿಗಳು. ಅದಕ್ಕೆ ಇವತ್ತಿಂದ ಲಘು ಉಪಹಾರ ಕೊಡ್ತಿದ್ದೀವಿ ಅಂತ ಅಲ್ಲಿ ವ್ಯವಸ್ಥಾಪಕರು. ವೇದಾಂಶಗಳ ಬಗ್ಗೆ ಹೇಳ್ತಾ ಹೋದ್ರೆ ಇದು ನಾವೆಷ್ಟು ಹೇಳಬೇಕು ಅಂತ ಅನ್ಕೊಂಡಿದ್ರು, ನೋಡ್ತಾ ಇದ್ರು. ನಾನು ಮೊದಲೇ ಆರಂಭದಲ್ಲಿ ಹೇಳಿದೆ ಅಚ್ಚರಿಯ ಗಣಿ ಆಶ್ಚರ್ಯ ಅಂತ. ಈಗಾಗಲೇ ನಿಮಗೂ ಎಲ್ಲ ಗೊತ್ತಿರುತ್ತೆ, ಬಟ್ ನಿಮಗೂ ಅನ್ಸಿರ್ಲಿಕ್ಕೂ ಸಾಕು. ಇಂಥ ಶ್ರೀಗಳ ಜೊತೆಗೆ ವೈಯಕ್ತಿಕವಾಗಿ ನನ್ನ ಮನದಾಟನು ನಾನು ಹೇಳ್ಕೊಳ್ಬೇಕು. ಆಮೇಲೆ ಇದು ಕಾರ್ಯಕ್ರಮ ಉದ್ದೇಶ ಕೂಡ ಅದೇ ಆದ್ದರಿಂದ ನನಗೆ ಹೆಮ್ಮೆ ಕೂಡ ಇದೆ ಅದ್ರ ಬಗ್ಗೆ. ಜನಸೇವಾ ವಿದ್ಯಾಕೇಂದ್ರದಲ್ಲಿ ನಾನು ಓದ್ತಾ ಇದ್ದಾಗ ಅಲ್ಲಿನ ನಿಲಿಯ ಶಾಲೆಯಲ್ಲಿ ಶ್ರೀಗಳು ಬರ್ತಿದ್ರು ಅಂತ ನಾನು ಈಗ ಆರಂಭದಲ್ಲೇ ಉಲ್ಲೇಖ ಮಾಡಿದ್ದೆ. ಆ ಸಮಯದಲ್ಲಿ ಅಧ್ಯಾಪಕರು ನನ್ನನ್ನ ಹೋಗ್ಲಿಕ್ಕೆ ಬಿಡ್ತಿದ್ರು. ಹೋಗಿ ನಾನು ನಮಸ್ಕಾರ ಮಾಡಿ ಆ ಕಾರ್ಯಕ್ರಮ ಮುಗಿದ ತಕ್ಷಣ ಅವ್ರು ಹೊರಡುವಾಗ ಕಲ್ಸಕ್ಕರೆ, ದಪ್ಪ ಕಲ್ಸಕ್ಕರೆ ಆಯ್ದು ಕೊಡ್ತಾ ಇದ್ರು ನನಗೆ ಮಂತ್ರಾಕ್ಷತೆ ಜೊತೆಗೆ. ಅದನ್ನ ತಗೊಂಡ್ ಬರ್ತಾ ಇದ್ದೆ. ಒಂದು ದಿವಸ ಬೆಳಿಗ್ಗೆ ಅವರು ಆ ಚನ್ನೇನಹಳ್ಳಿಯಲ್ಲಿ ಕಾರ್ಯಕ್ರಮದಲ್ಲಿ RSS ನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೆಂಗಳೂರಿಗೆ ಬಂದಾಗ ಅವರು ಚಾತುರ್ಮಾಸದಲ್ಲಿ ಇದ್ದಾರೆ ಅಂತ ಅನ್ನುವ ಕಾರಣಕ್ಕೆ ನಮ್ಮ ಬಡಾವಣೆಗೆ ಮಾತುಪೂಜೆ ವ್ಯವಸ್ಥೆ ಆಗಿತ್ತಂತೆ. ನಮ್ಮ ಮನೆಗೂ ಕೂಡ ಕಾರ್ಯಕರ್ತರು ಅವ್ರನ್ನ ಕರ್ಕೊಂಡು ಬಂದಿದ್ರಂತೆ. ಆಗ ಸಹಜವಾಗಿ ನಮ್ಮ ತಾಯಿ ಹೇಳಿದ್ದಾರೆ ಅವ್ರಿಗೆ, ಅಂದ್ರೆ ಚನ್ನೇನಹಳ್ಳಿ ಶಾಲೆನಲ್ಲೇ ನನ್ನ ಮಗನ ಓದ್ತಾ ಇದ್ದಾನೆ ಈಗ ಅನ್ನೋ ವಿಚಾರನ. ಹೌದು, ನನಗೆ ರವಿ ಸಿಕ್ಕಿದ್ದ, ನಾನು ನೋಡ್ ಬಂದೆ, ಕಲ್ಸಕ್ಕರೆ ಕೊಟ್ಟೆ ಅಂತ ಹೇಳೋದ್ರಂತೆ. ನನಗೆ ಆಶ್ಚರ್ಯ ಅನ್ಸೋದು, ನಾನು ವಿದ್ಯಾರ್ಥಿ, ನಾನು ಅವ್ರಿಗಲ್ಲಿ ಸಿಕ್ಕಿದ್ದನ್ನ ನಮ್ಮ ತಾಯಿ ಜೊತೆಗೆ ಅವ್ರು ಅದನ್ನ ಹೇಳ್ಬೇಕು ಅಂತಂದ್ರೆ ಇದಕ್ಕೆ ಆಶ್ಚರ್ಯ ಪಡೋದು ಬಿಟ್ರೆ ಬೇರೆ ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾರೋ ದೊಡ್ಡ ಮನುಷ್ಯರು, ದೊಡ್ಡ ವ್ಯಕ್ತಿತ್ವದವರು ಸರಿ ಅವರ ಉಲ್ಲೇಖ ಮಾಡೋದು, ಒಬ್ಬ ಯಕಸ್ಥಿತ್ ವಿದ್ಯಾರ್ಥಿ ಅಲ್ಲೆಲ್ಲೋ ಸಿಕ್ಕದ ಅಂದ್ರೆ ಅದನ್ನ ಅವ್ರ ತಾಯಿ ಹತ್ರ ಮೆನ್ಷನ್ ಮಾಡ್ಬೇಕು ಅಂತ ಅನ್ನೋ ಗುಣ ಅದು ಬೇರೆ ಶ್ರೀಗಳದ್ದು. ಸಾಮಾನ್ಯವಾಗಿ ಶ್ರೀಗಳನ್ನ ಅದೇ ತರ ನಮ್ಮ ಮನೆ ಒಂದು 16 ಅಪ್ಪಾಗೆ ಹೇಳಿ ಕರೆಯೋ ಸಂದರ್ಭದಲ್ಲಿ, ಅಥವಾ ನನ್ನ ಸುತ್ತಮುತ್ತಲು ನನ್ನ ಸ್ನೇಹಿತರ ಮನೆಗೋ ಅಥವಾ ಅಲ್ಲಿನ ಬೇರೆ ಏನಾದ್ರೂ ಬಡಾವಣೆಗೆ ಬಂದಿದ್ದಾರೆ ಅಂದ್ರೆ 5 ನಿಮಿಷ ನಮ್ಮ ಮನೆಗೆ ಬನ್ನಿ ಅಂತ ನಾವು ಕರೆದಾಗ ಒಂದು ಸಾರ್ತಿ ಕೂಡ ಈಗ ನಾನು ತುಂಬಾ ಬಿಸಿ ಇದ್ದೀನಿ ಆಗಲ್ಲ ಅಂತ ಸ್ವಾಮಿ ಹೇಳೇ ಇಲ್ಲ. ಹಂಗ 16 ಸರ್ತಿ ಬಂದು ಹೋಗಿದ್ದಾರೆ. ಅಂದ್ರೆ ನನ್ನ ಉದ್ದೇಶ ಇಷ್ಟೇ, ಶ್ರೀಗಳು ಇಲ್ಲಿ ಹತ್ರ ಬಂದಿದ್ದಾರೆ ನಮ್ಮ ಮನೆಗೆ ಬರ್ಬೇಕು ಅಂತ. ಆ ಬೈಕೆಯನ್ನ ಯಾವತ್ತೂ ಇಲ್ಲ ಅಂತ ಅನ್ನಿಸ್ಲೇ ಇಲ್ಲ. ಮತ್ತು ಸ್ವಾಮಿಗಳ ಜೊತೆಗೆ ಇನ್ನೊಂದು ವಿಶೇಷ ಅಂತಂದ್ರೆ ಅವ್ರ ಬಗ್ಗೆ ಏನಾದ್ರೂ ಉಲ್ಲೇಖ ಆಗಿದ್ದ ವಿಚಾರಗಳು ಪತ್ರಿಕೆಗಳಲ್ಲಾಗ್ಬೋದು ಅಥವಾ ಪರವಿರೋಧ ಮಾತುಕತೆ ನಡೆದಿದ್ದಾಗ್ಬೋದು, ಅದನ್ನ ಹೇಳ್ಬೇಕು ಅಂತ ಹೇಳಿ ನಾವು ಅವ್ರ ಹತ್ರ ಸ್ವಾಮಿಗಳೇ ಹೀಗೆ ಆಯ್ತು ಅಂತ ಹೇಳಿದ್ರೆ, ಅವ್ರು ಪಾಠ ಮಾಡ್ತಿರ್ಲಿ, ಸ್ನಾನಕ್ಕೆ ಹೊರಟಿರ್ಲಿ,
ಜಪ ಮಾಡ್ತಾ ಇರ್ರಿ, ಪಾರಾಯಣದಲ್ಲಿರ್ರಿ. ಒಂದು 2 ನಿಮಿಷ ಸಮಯ ನನ್ಗೆ ಕೊಟ್ಟು ಅದ್ರ ಬಗ್ಗೆ ನಾನು ಹೇಳೋದು ಏನಿದೆ ಅದನ್ನ ಕೇಳಿಸ್ಕೊಳ್ತಾ ಅತ್ಯಂತ ನಿಖರವಾಗಿ ಅದಕ್ಕೆ ವಾಪಸ್ ಮರು ಉತ್ತರ ಕೊಟ್ಟು ಅವ್ರದ್ದು ಎಷ್ಟು ಸರಿಗಿದೆ ತಪ್ಪಿದೆ, ಅದು ಹೇಗಿರ್ಬೇಕು, ಹೇಗಿತ್ತು, ಹೇಗೆ ಆಗಬೇಕು ಇದನ್ನ ವಿವರಿಸ್ತಾ ಇದ್ರು. ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಇವ್ರಿಗೆ ಅಂತ ಅನ್ನೋದು ಮಾತ್ರ ನನಗೆ ಈಗಲೂ ಗೊತ್ತಿಲ್ಲ. ಭಾವುಕತೆಗೆ ಹೆಚ್ಚು ಬೆಲೆ ಕೊಡ್ತಿದ್ರು ಶ್ರೀಗಳು. ನನ್ನ ವೈಯಕ್ತಿಕವಾಗಿ ನಾನು ಹೇಳ್ಕೊಳ್ಬೇಕು ಅಂತಂದ್ರೆ, ನಮ್ಮ ಮನೆಗೆ ಒಂದು ಹೊಸ ದೇವರ ಪೀಠವನ್ನ ತಗೊಂಡ್ವಿ ನಾವು. ಅದೇ ಸಂದರ್ಭದ ಅದ್ರ ಮೇಲೆ ಒಂದು ಆಚಾರ್ಯಕರ ವಿಗ್ರಹ ಇರಿಸಿ ಪೂಜೆ ಮಾಡಿ ನಾವು ಹೊರಸ್ಬೇಕು ಅಂತ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಅದೇ ಸಮಯದಲ್ಲೇನೆ ನಮ್ಮ ಮನೆ ಹತ್ರದಲ್ಲಿದ್ದ ಟಿವಿ ಸುಧೀಂದ್ರ ಚಲನಚಿತ್ರ ಸಂಪರ್ಕಾಧಿಕಾರಿ ಅವ್ರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡ್ತಾ ಇದ್ರು. ಅವರು ಈಗಲೂ ಮಾಡ್ತಾ ಇದ್ದಾರೆ. ಅವರು 4ನೇ ದಿವಸ ಶ್ರೀಗಳನ್ನ ಭಿಕ್ಷಕ್ಕೆ ಕರೆಸಿದ್ರು ಪೂಜೆಗೆ. ಶ್ರೀಗಳ ಚಾತುರ್ಮಾಸ ಆಗ ಬೆಂಗಳೂರಿನಲ್ಲೇ ಇತ್ತು. ನಾನು ಈ ಪೀಠ ಕೊಟ್ಟೆ, ದೇವರು ಇಟ್ಕೊಟ್ರು, ಅವರು ಖುಷಿ ಪಟ್ರು, ಎಲ್ಲ ಆಯ್ತು. ಅಲ್ಲಿಂದ ಹೊರಡ್ಬೇಕಾದ್ರೆ ಸುಧೀಂದ್ರ ಮತ್ತು ಅವ್ರ ಮನೆಯವ್ರಿಗೆಲ್ಲ ಅವರು ಒಂದು ವಿಚಾರ ಕೇಳ್ತಾರೆ. ನೀವು ಆರಾಧನೆ ಮಾಡಿದ್ದೀರಿ 3 ದಿವಸ, ನನ್ಗೆ ಎಲ್ಲಾ ವಿಚಾರ ರವಿ ಅಂತ ಗೊತ್ತಾಯ್ತು. ನಾಳೆ ನೀವು ತೀರ್ಥ ಪ್ರಸಾದಕ್ಕೆ ವಿದ್ಯಾರ್ಥಿಗಳಿಗೆ ಬರ್ಬೇಕು. ಮನೇಲಿ ಅಡಿಗೆ ಮಾಡ್ಕೊಳ್ಬೇಡಿ, ಯಾಕಂದ್ರೆ ನಾನು 3-4 ದಿವಸ ಕಷ್ಟಪಟ್ಟು ಸುಸ್ತಾಗಿರ್ತೀರಿ. ನೀವು ತೀರ್ಥ ಪ್ರಸಾದಕ್ಕೆ ನಾಳೆ ವಿದ್ಯಾರ್ಥಿಗಳಿಗೆ ಬನ್ನಿ ಅಂತ. ಅವ್ರ ಮನೆಯಲ್ಲಿ ಇವತ್ತು ನೆನ್ಸ್ಕೋತಾರೆ ಆ ಮಾತನ್ನ. ಪ್ರತಿ ಆರಾಧನೆ ಸಮಯದಲ್ಲಿ ಅಂದ್ರೆ 3 ದಿವಸದ ಆರಾಧನೆ, 4ನೇ ದಿವಸ ಬೇಜಾವರ ಶ್ರೀಗಳ ಪೂಜೆ ಅಂತಂದ್ರೆ ಒಂದು ಪುಟ್ಟ ಮನೆಯಲ್ಲಿ ಎಷ್ಟು ಜನ ಸೇರಿರ್ತಾರೆ, ಎಷ್ಟು ಅದಕ್ಕೆ ಹೊಂದಿಸ್ಬೇಕಾಗಿರುತ್ತೆ, ಇದೆಲ್ಲ ಮಾಡಿದೀವಿ. ನಾಳೆ ನಿಮ್ಗೆ ರೆಸ್ಟ್, ನೀವು ವಿದ್ಯಾಪೀಠಕ್ಕೆ ಬಂದು ಪೂಜೆ ನೋಡಿ ಊಟ ಮಾಡ್ಕೊಂಡು ಆರಾಮವಾಗಿರಿ ಅಂತ ಅವ್ರಿಗೆ ಆಹ್ವಾನ. ಇನ್ನೊಂದ್ಸರ್ತಿ ನಮ್ಮ ತಂದೆಯವರು ತೀರ್ಕೊಂಡಾಗ ಗೋದಾನ ಕೊಡೋಕ್ಕೋಸ್ಕರ ನಾವು ಉಡುಪಿಗೆ ಹೋಗಿದ್ವಿ. ಕಲ್ವ ತೀರ್ಥಕ್ಕೆ ಹೋಗಿ ಬರ್ಬೇಕು ಅಂತ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಅದನ್ನು ಸೇರಿಸ್ಕೊಂಡ್ವಿ. ಸ್ವಾಮಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಕಲ್ವ ತೀರ್ಥಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ತೀರ್ಥ ಪ್ರಸಾದದ ವ್ಯವಸ್ಥೆ ಸಾಧ್ಯ ಆಗ್ಬೋದಾ ಅಂತ ಕೇಳಿದೆ. ಸ್ವಾಮಿಗಳು ಯಾವತ್ತು ಹೋಗ್ತಿದ್ದೀರಿ ಏನು ಅಂತಂದ್ರು ವಿಷ್ಣು ಅಣ್ಣನಿಗೆ ಹೇಳಿದ್ರು. ನೀವು ಇಷ್ಟೊತ್ತು ಹೋಗಿ ಅಲ್ಲಿ ಹೀಗೆ ಅಂತೆಲ್ಲ ಹೇಳಿದ್ರು. ನಾವು ಅಲ್ಲಿ ಹೋಗಿ ತೀರ್ಥ ಒಂದು 15-20 ಜನ ನಮ್ಮ ಬಂಧುಗಳು, ಸ್ನೇಹಿತರು ದರ್ಶನ ಆಯ್ತು. ತೀರ್ಥ ಪ್ರಸಾದ ಮುಗಿಸಿ ನಾವು ರಸೀದಿ ಎಲ್ಲಿ ಕಳಿಸ್ಬೇಕು ಅಂತ ಕೇಳಿದಾಗ ಅಲ್ಲಿ ಯಾರು ವ್ಯವಸ್ಥಾಪಕರು ಇರ್ಲಿಲ್ಲ. ಅಲ್ಲಿನ ಅಡಿಗೆ ಹತ್ರ ಕೇಳಿದ್ವಿ, ಯಾರು ಕೇಳ್ಬೇಕು ಹೇಗೆ ಅಂತ. ಅವ್ರು ಹೇಳಿದ್ರು, ಇಲ್ಲ ರಸೀದಿದೆಲ್ಲ ಏನ್ ನನಗೆ ಗೊತ್ತಿಲ್ಲ, ನಾನು ಉಡುಪಿಯವನೇ, ಅಲ್ಲಿಂದ ಇವತ್ತು ನನಗೆ ಕಳ್ಸಿದಾರೆ, ಯಾರೋ ಬರ್ತಾರೆ, ನೀವಿಲ್ಲಿ ಅಡಿಗೆ ಮಾಡ್ಬೇಕು ಅಂತ ಹೇಳಿ. ಇಲ್ಲಿ ದಿನನಿತ್ಯ ಅಡಿಗೆ ವ್ಯವಸ್ಥೆ ಏನಿರಲ್ಲ, ಅರ್ಚಕರು ಹಸ್ತೋದಕಕ್ಕೆ ಎಷ್ಟು ಬೇಕೋ ಅಷ್ಟು ಅಡಿಗೆ ಮಾಡ್ಕೊಂಡು ಹಸ್ತೋದಕ ಮಾಡಿ ಹೊರಡ್ತಾರೆ ಅಂತ. ನನಗೆ ನಾನ್ ತುಂಬಾ ಶ್ರಮ ಕೊಟ್ಟೆ ಅಂತ ಬೇಸರ ಆಯ್ತು. ಮತ್ ಇದಾದ್ಮೇಲೆ ಅವ್ರಿಗೆ ಕೃತಜ್ಞತೆ ಹೇಳಿದ್ರೆ ಅವ್ರಿಗೆ ತುಂಬಾ ದೊಡ್ಡ ಘಟನೆ ಅಂತ ಪರಿಗಣಿಸ್ಲೇ ಇಲ್ಲ. ಇರ್ಲಿ, ಎಲ್ಲ ವ್ಯವಸ್ಥೆ ಚೆನ್ನಾಗಾಯ್ತಾ ಅಂತ ಅಷ್ಟೇ ಕೇಳಿದ್ರು. ನನಗೆ ವಾಸ್ತವವಾಗಿ ಅವರಲ್ಲಿ ಒಂದೇ ಮಾತು ಹೇಳಿ ಮುಗಿಸ್ಬೋದಾಗಿತ್ತು, ಕಣ್ಣು ತೀರ್ಥದಲ್ಲಿ ಊಟದ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿಂದ ನೀವು ಇಂಥ ಜಾಗಕ್ಕೆ ಬನ್ನಿ, ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ, ಈಗ ನಿಮ್ಗೆ ಅನುಕೂಲ ಅಂತ ಹೇಳಿದ್ರೆ ಏನ್ ತುಂಬಾ ದೊಡ್ಡ ವಿಷಯ ಏನಲ್ಲ, ಇಲ್ಲೇ ಇರೋ ಊಟದ ವ್ಯವಸ್ಥೆ ಮಾಡೋದು ಹೇಗೆ. ಆದ್ರೆ ಸ್ವಾಮಿಗಳದ್ದು ಯಾವ್ದು ಹೇಳಲೇ ಇಲ್ಲ. ಬೇಜಾವರ ಶ್ರೀಗಳಿಗೆ ಒಂದ್ಸರ್ತಿ ನಾನು ಯಾವ್ದಾದ್ರು ಒಂದು ನೀವು ಪೂಜೆ ಮಾಡಿದ್ರೆ ಒಂದು ವಿಗ್ರಹ ಬೇಕು ದಿನನಿತ್ಯ ಪೂಜೆ ಮಾಡೋದಕ್ಕೆ ಅಂತ ಕೇಳ್ಕೊಂಡೆ. ಒಂದು ಕೃಷ್ಣ ಜಯಂತಿ ದಿವಸ ನೆನಪಿಟ್ಕೊಂಡು ನಾವು ದರ್ಶನಕ್ಕೆ ಹೋದಾಗ 2 ವಿಗ್ರಹ ತೋರಿಸಿದ್ರು. ಒಂದು ಶ್ರೀನಿವಾಸ ದೇವ್ರದ್ದು, ಒಂದು ಕೃಷ್ಣ ದೇವ್ರದ್ದು. ಇದು 2ರಲ್ಲಿ ಒಂದು ವಿಗ್ರಹ ಕೊಡ್ತೀನಿ, ಯಾವ್ದು ಬೇಕು ಅಂತ ಕೇಳಿದ್ರು. ಶ್ರೀನಿವಾಸ ದೇವರು ನನಗೆ ಮನೆ ದೇವರು, ಕೃಷ್ಣ ಇವತ್ತು ಕೃಷ್ಣ ಜಯಂತಿಗೆ ಇದು ತೋರಿಸ್ತಿದ್ದಾರೆ, ಹೇಗ್ ನಾನು ಯಾವ್ದನ್ನ ಆಯ್ಕೆ ಮಾಡ್ಲಿ, ಅದಕ್ಕೆ 2 ಬೇಕು ಅಂದ್ರೆ ಇಲ್ಲ 2 ಕೊಡಕ್ಕಾಗಲ್ಲ, ಒಂದೇ ಕೊಡೋದು, ಯಾವ್ದು ಕೊಡ್ಲಿ ಅಂತ. ಆಮೇಲೆ ಶ್ರೀನಿವಾಸ ದೇವರು ನಮ್ಮ ಮನೇಲಿ ಇದ್ದಿದ್ರಿಂದ ಕೃಷ್ಣನ ಆಯ್ಕೆ ಮಾಡ್ಕೊಂಡೆ. ಅದು ಪ್ರಾಚೀನ ಕೃಷ್ಣ, ಅದನ್ನ ಹೇಳಿಕೊಟ್ರು. ಇದು ಹೊಸದಲ್ಲ, ಪ್ರಾಚೀನ, ದಿನನಿತ್ಯ ಪೂಜೆ ಮಾಡು, ಒಳ್ಳೇದಾಗ್ಲಿ ಅಂತ ಹೇಳಿ ಕೊಟ್ರು. ನನಗೊಂದು ಅವತಾರ ಪ್ರಿಯ ಪ್ರಾಣದೇವರ ವಿಗ್ರಹ ಸಿಕ್ತು. ಅದೇ ಸಮಯಕ್ಕೆ ಬೇಜಾವರ ಶ್ರೀಗಳ 5ನೇ ಪರ್ಯಾಯ ಆರಂಭ ಆಗಿತ್ತು. ಒಂದು ಸ್ವಲ್ಪ ದಿವಸ ಅವರಿಂದ ಅದನ್ನ ಪೂಜೆ ಮಾಡಿಸಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡವರು ನಾಗರಾಜ ಅಣ್ಣನಿಗೆ ನಾನು ಹೇಳಿದ್ದೆ, ಇದನ್ನ ನಾವು ಸ್ವಲ್ಪ ದಿವಸ ಶ್ರೀಗಳ ಜಪಕ್ಕೆ ಆ ಸಮಯದಲ್ಲಿ ನೀವು ಮುಂದೆ ಇಡಿ, ಪುನಶ್ಚರಣೆ ಮಾಡ್ತಾರೆ
ಸ್ವಾಮಿಗಳು ನನ್ನ ವಿಗ್ರಹ ಪುನಶ್ಚರಣೆ ಆಗ್ಲಿ ಅಂತ. ಅವ್ರು ಹೇಗೂ ಪರ್ಯಾಯ ಪೀಠದಿಂದ ಪುನಶ್ಚರಣೆ ಮಾಡ್ತಿದಾರಲ್ಲ ಆಗ್ಲಿ ಅಂತ ನಾನು ಅದನ್ನ 2 ವರ್ಷ ಅಲ್ಲೇ ಇರ್ಲಿ ಅಂತ ನಾನು ಹೋದಾಗ ಸಾಮಾನ್ಯ ಒಂದ್ಸರ್ತಿ ನೋಡಿ ಅದಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ತಿದ್ದೆ. ಮತ್ತೆ 2 ವರ್ಷ ಹಾಗೆ ಅದನ್ನ ಜಾಗರೂಕವಾಗಿರೋ ಹಾಗೆ ವ್ಯವಸ್ಥೆ ಮಾಡಿಕೊಂಡೆ. ಅವರು ಪರ್ಯಾಯ ಬಿಟ್ಟು ಹೇಳುವ 2 ದಿನ ಮೊದಲು ಜನವರಿ 15ನೇ ತಾರೀಕು ಮಕರ ಸಂಕ್ರಮಣ ಆಯಿತು. ರಥೋತ್ಸವಕ್ಕೆ ಎಲ್ಲ ಸಿದ್ಧತೆ ನಡೆದಿತ್ತು. ಆಗ ಅದನ್ನ ರಥೋತ್ಸವಕ್ಕೆ ಸಿದ್ಧ ಆಗಿತ್ತು. ಶ್ರೀಗಳು ಪೂಜೆ ಎಲ್ಲ ಮುಗಿಸಿ ರಥೋತ್ಸವಕ್ಕೆ ಬರುವ ಮೊದಲು ಜಪ ಮಾಡ್ತಾ ಕೂತಿದ್ರು. ಆಗ ಪ್ರಾಣದೇವರ ಪ್ರತಿಮೆಯನ್ನ ಕೇಳಿದೆ. ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಇದು ಇವಂದೇನಾ ಅಂತ ಕೇಳಿ ಕೊಟ್ರು. ಇನ್ನೊಂದು ಸ್ವಲ್ಪ ನಾನು ನಿರ್ಮಾಲ್ಯವೋ ಅಥವಾ ಅಲ್ಲಿನ ಪ್ರಸಾದನೋ ಕೇಳಿದೆ. ಅವರು ಪುನಶ್ಚರಣೆ ಮಾಡ್ತಾ ಇದ್ರು. ಒಂದು ಪ್ರಾಣದೇವರು ಪೇಜಾವರ ಶ್ರೀಗಳ ಬಲ ಆ ಪ್ರಾಣದೇವರ ವಿಗ್ರಹ ಒಂದಿದೆ ಅವ್ರ ಹತ್ರ ಇತ್ತು. ಈಗ ವೃಂದಾವನದಲ್ಲಿ ಅವ್ರಿಗೆ ಕೈಯಲ್ಲೇ ಕೊಟ್ಟು ಅದನ್ನ ವೃಂದಾವನ ಮಾಡಿದ್ರು. ನಾನು ಅದನ್ನ ಕೇಳ್ತಿದ್ದೀನಿ ಅಂತ ತಿಳ್ಕೊಂಡು ಅದನ್ನ ಮುಚ್ಚಿಟ್ಕೊಂಡು ಇಲ್ಲ ಇದನ್ನ ಕೊಡಲ್ಲ ಅಂತಂದ್ರು. ಅಲ್ಲಿ ಸುತ್ತಲೂ ಇದ್ದವ್ರಿಗೆಲ್ಲ ನಾನು ಏನ್ ಕೇಳಿದೆ ಅಂತ ಗೊತ್ತಾಗಿತ್ತು. ಸ್ವಾಮಿಗಳು ಕನ್ಫ್ಯೂಸ್ ಆದ್ರು ಅಂತಾನೋ ಗೊತ್ತಾಗಿತ್ತು. ಆಗ ಅವರೆಲ್ಲ ಹೇಳಿದ್ರು ಇಲ್ಲ ಅವ್ನು ಕೇಳ್ತಿರೋದು ಪ್ರಸಾದ ಅಷ್ಟೇ ಇದಲ್ಲ ಅಂತ. ಅದಾದ್ಮೇಲೆ ನಕ್ಕರು. ನೀವ್ ಈಗ ಕೊಟ್ಟರು ತಗೊಂಡು ಹೋಗೋ ಶಕ್ತಿ ನನಗಿಲ್ಲ, ನಾನು ತಗೊಳಲ್ಲ ಅಂತಂದೆ ಸ್ವಾಮಿಗಳಿಗೆ. ಭಾವುಕತನಕ್ಕೆ ಪೇಜಾವತಿಗಳು ಹೆಚ್ಚು ಬೆಲೆ ಕೊಡ್ತಾ ಇದ್ರು. ಹಾಗಾಗಿ ನನ್ನ ಕೆಲವು ಕುಚ್ಚಾಟಗಳನ್ನು ಕೂಡ ಅವ್ರ ಹತ್ರ ಹೇಳಿ ಅವರ ಸಲಹೆಯನ್ನ ನಾನೆಲ್ಲೋ ಒಂದ್ ಕಡೆ ದುರುಪಯೋಗ ಮಾಡ್ಕೊಳ್ತಿದ್ದೀನ ಅಂತ ಅನ್ಸೋಷ್ಟ್ರ ಮಟ್ಟಿಗೆ ಆ ಸಲಹೆಯನ್ನು ಅವ್ರ ಜೊತೆಗೆ ಇಟ್ಕೊಳ್ತಿದ್ದೆ. ಇತ್ತೀಚೆಗೆ ರಾಜ್ಯದ ರಾಜಕೀಯದಲ್ಲಿ ಒಂದು ಸ್ಥಿತ್ಯಂತರ ಆಯಿತು. ಕಾಂಗ್ರೆಸ್ ಪಕ್ಷದ ಒಂದಷ್ಟು ಶಾಸಕರು ರಾಜೀನಾಮೆ ಕೊಡುವಂತ ಪ್ರಕ್ರಿಯೆ ಶುರುವಾಯಿತು. ರಾಜಕೀಯ ಸ್ಥಿತ್ಯಂತರದ ಸಂದರ್ಭದಲ್ಲಿ ವಿದ್ಯಾಪೀಠದಲ್ಲಿ ಒಂದು ಕಾರ್ಯಕ್ರಮ ನಾನು ಕೂಡ ಪಾಲ್ಗೊಂಡಿದ್ದೆ. ಶ್ರೀಗಳು ಭಿಕ್ಷೆ ಕೂತಿದ್ರು. ಆಗಷ್ಟೇ ಬಂದ ವರದಿ ಪ್ರಕಾರ ನಾನು ಇಷ್ಟು ಜನ ಶಾಸಕರು ರಾಜೀನಾಮೆ ಕೊಟ್ಟರು, ಹೀಗೊಂದು ನಡೀತಿದೆ ಘಟನೆ ಅಂತ ಅವ್ರು ಹೇಳಿದೆ. ಆ ಸಂದರ್ಭದಲ್ಲಿ ಸ್ವಾಮಿಗಳು ಹೇಳಿದ್ರು, ರಾಜ್ಯ ವಿಧಾನಸಭೆಯ ಬಲಾಬಲ ಇಷ್ಟು, ಅದರಲ್ಲಿ ಈ ಪಕ್ಷದ ಬಲಾಬಲ ಇಷ್ಟು, ಈ ಪಕ್ಷದ ಶಾಸಕರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ, ಇವರ ರಾಜೀನಾಮೆ ಇನ್ನು ಎಷ್ಟು ಜನ ಕೊಟ್ರೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇನ್ನೊಂದು ಪಕ್ಷದವರು. ಅಂದ್ರೆ ಪ್ರತಿ ದಿವಸ ರಾಜಕೀಯ ವರದಿ ಮಾಡುವ ಒಬ್ಬ ರಾಜಕೀಯ ವರದಿಗಾರ ಎಷ್ಟು ಗಮನ ಇರಿಸಿ ಈ ಅಂಶಗಳನ್ನ ತನ್ನ ತಲೆಯಲ್ಲಿ ಇಟ್ಟುಕೊಂಡಿರ್ಬೇಕೋ ಅದಷ್ಟು ಕೂಡ ಅವರ ಕೈ ಬೆರಳ ತುದಿನಲ್ಲಿ ಇತ್ತು. ನಾನೀಗ ಹೇಳ್ತಿರೋ ಮಾತನ್ನ ನಾನೊಬ್ಬನೇ ಆಸ್ವಾದಿಸಿದ್ದಲ್ಲ. ಪಕ್ಕದಲ್ಲೇ ಭಿಕ್ಷೆ ಮಾಡ್ತಿದ್ದಂತಹ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳು ಕೂಡ ಇದನ್ನ ಕೇಳಿಸ್ಕೊಂಡು ಮುಗುಳ್ನಗೆ ನಗ್ತಾ ಇದ್ರು. ಅಷ್ಟು ನಿಖರವಾಗಿ ಇನ್ನು ಇಷ್ಟು ಜನ ರಾಜೀನಾಮೆ ಕೊಟ್ರೆ ಅಷ್ಟೇ ಬಹುಮತ ಇವ್ರ ಕಡೆ ಬಹುಮತ ಬರ್ಲಿಕ್ಕೆ ಸಾಧ್ಯ ಅಂತನ್ನುವ ಪಾಯಿಂಟ್ ಅನ್ನು ಹೇಳಿದ್ರು. ಮತ್ತೆ ಅಷ್ಟೊತ್ತಿಗೆ ಅವ್ರ ಭಿಕ್ಷೆ ಎಲ್ಲ ಮುಗಿಸಿ ಮಂತ್ರಾಕ್ಷರ ಕೊಡುವ ಸಮಯಕ್ಕೆ ಅಷ್ಟು ಜನ ರಾಜೀನಾಮೆಯನ್ನ ಕೊಟ್ಟರು. ಮುಂದೆ ಬಿಜೆಪಿ ಸರ್ಕಾರ ರಚನೆ ಆಯಿತು. ಅದು ಮುಂದಿನ ವಿಚಾರ. ನಾನು ಆಶ್ಚರ್ಯ ಪಡೋದು ಅಂತಂದ್ರೆ ಅಷ್ಟು ಕಾರ್ಯಕ್ರಮದ ಗಡಿಬಿಡಿನಲ್ಲಿ ರಾಜ್ಯ ವಿಧಾನಸಭೆಯ ಬಲಾಬಲವನ್ನ ಮತ್ತು ಆಡಳಿತ ವಿರೋಧ ಪಕ್ಷದ ಬಲಾಬಲ ಮತ್ತು ವಿರೋಧ ಪಕ್ಷದವರು ಎಷ್ಟು ಜನ ರಾಜೀನಾಮೆ ಕೊಟ್ರೆ ಅದು ಯಾವ ಸಂಖ್ಯೆಗೆ ಕುಸಿಯುತ್ತೆ ಅಂತ ಅನ್ನೋದನ್ನು ಕೂಡ ನಿಖರವಾಗಿ ಪೇಜಾವರ್ಷಗಳು ಹೇಳ್ತಿದ್ರು ಅಂತ ಅನ್ನೋದು ಒಂದು ಆಶ್ಚರ್ಯ. ಪೇಜಾವರ್ಷಗಳ ಪರ್ಯಾಯ ಸಮಯದಲ್ಲಿ ನಮ್ಮ ಬಂಧುಗಳು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಸೇರಿ ಒಂದು ಉತ್ಸವಕ್ಕೆ ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ರು. ನನ್ನ ಕೆಲವು ಸ್ನೇಹಿತರು ಮತ್ತೆ ಅಲ್ಲಿ ಬಂಧುಗಳು ಬಂದಿದ್ರು, ಅವರೆಲ್ಲ ಊರು ಹೊರಟ್ರು. ನನ್ನ ಮಗಳಿಗೆ ಇನ್ನೂ 1-2 ದಿವಸ ಇರ್ಬೇಕು ಅಂತ ಆಸೆ ಆಯ್ತು. ಆಗ ಹೊರಡ್ಬೇಕಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಅಳು ಬಂತು. ರಾತ್ರಿ ಸ್ವಾಮಿಗಳು ಯಾಕೆ ಆಡ್ತಾ ಇದ್ದಾಳೆ ಅಂತ ಕೇಳಿದ್ರು. ಆಗ ಅಲ್ಲಿ ವಿಷ್ಣುವಣ್ಣ ಮತ್ತೆ ತರಂಪಳ್ಳಿ ಅವರೆಲ್ಲ ಇದ್ರು. ಹೇಳಿದ್ರು, ಇಲ್ಲ ಅವ್ರ ಅಪ್ಪ ಅಮ್ಮ ಜೊತೆಗೆ ಇರ್ಬೇಕಂತೆ, ಈಗ ಊರ್ ಹೊರಡಕ್ಕೆ ಅಳ್ತಾ ಇದ್ದಾಳೆ, ಇಷ್ಟ ಇಲ್ವಂತೆ ಅಂತ. ಸ್ವಾಮಿಗಳು ಹೇಳಿದ್ರು, ಕೃಷ್ಣನ ಹತ್ರ ಬಂದವ್ರು ಯಾರು ಅಳಬಾರ್ದು, ನೀನು ಈಗ ಯಾಕೆ ಊರ್ಗ್ ಹೋಗ್ಬೇಕು, ಹೋಗ್ಬೇಡ ಅಂತ. ಇಲ್ಲ ಎಕ್ಸಾಮ್ ಇದೆ ನಾಳೆ, ಹಂಗಾಗಿ ಊರ್ಗ್ ಹೋಗ್ಬೇಕು. ಹಂಗಾಗಿ ಹೋಗು. ಇಲ್ಲ ಹೋಗಕ್ ಇಷ್ಟ ಇಲ್ಲ, ಹಂಗಾಗಿ ಹೋಗಕ್ ಇಷ್ಟ ಇದ್ದಿದ್ರೆ ಮತ್ತೆ ಬಾ, ಇನ್ನೊಂದ್ ಸರ್ತಿ ಬಾ, ಈಗಲೇ ಇರ್ಬೇಕು ಅಂತಿಲ್ಲ.
ಈಗಂತೂ ಅಳೋದಿತ್ತು. ಕೃಷ್ಣನ ಹತ್ರ ಬಂದವರು ಯಾರು ಅಳಬಾರ್ದು ಅಂತ ಹೇಳಿ ಉಂಡೆ ತಗೋ, ಚಕ್ಲಿ ತಗೋ ಅಂತ ಅಲ್ಲಿ ಹಣ್ಣು, ಉಂಡೆ, ಚಕ್ಲಿ, ಹಣ್ಣು ಅಲ್ಲಿ ಏನೇ ಇತ್ತು ಸಹಜವಾಗಿ ಕೊಡ್ಬೋದಾಗಿದ್ದನ್ನೆಲ್ಲ ಕೊಟ್ಟು ಸಮಾಧಾನ ಮಾಡಿದ್ರು. ಅಂದ್ರೆ ಯಾರ ಕಣ್ಣಲ್ಲೂ ನೀರು ಬರಬಾರ್ದು, ಸ್ವಾಮಿಗಳಿಗೆ ಯಾರು ಬೇಸರ ಮಾಡ್ಕೊಳ್ಬಾರ್ದು. ಇದು ಹಿಂದಿಂದಂತೂ ಒಂದು ಕಥೆ ಈ ಸಂದರ್ಭದಲ್ಲಿ ಹೇಳಿದ್ರೆ ಮತ್ತೆ ಪುನರಾವರ್ತನೆ ಏನಾಗಲ್ಲ ಅನ್ಕೊಳ್ತೀನಿ. ನಮ್ಮ ವಿದ್ಯಾಪೀಠದಲ್ಲಿ ಸಂಧಾನ ಬಂದು ಒಬ್ಬ ಕಳ್ಳ ಸಿಕ್ಕಾಕೊಂಡಿದ್ದ. ಅವನನ್ನ ಅಲ್ಲಿ ಕಟ್ಟ ಹಾಕಿ ಪೊಲೀಸ್ನವ್ರು ಕೊಡ್ಬೇಕು ಅಂತಿದ್ದಾಗ ಸ್ವಾಮಿಗಳು ಬಂದು ಕಳ್ಳ ಊಟ ಹಾಕಿರ್ತಾನೆ. ಊಟ ಹಾಕಿದ್ರೆ ಕೈಕಾಲು ಕಟ್ಟ ಹಾಕಿರೋದನ್ನ ನಿಲ್ಸಿಟ್ಟು ಪೊಲೀಸ್ನವ್ರು ಕೊಡೋದೆಲ್ಲ ಆಮೇಲೆ ಒಂದು ಊಟ ಹಾಕ್ಬಿಡಿ ಅವರಿಗೆ ಅಂತ. ಹಾಗಾಗಿ ಕಳ್ಳನಲ್ಲೂ ದೇವರು ನೋಡೋದು, ಮಗುದಲ್ಲಿ ನೋಡೋದು ಆಮೇಲೆ ಕಳ್ಳನಲ್ಲೂ ದೇವರು ನೋಡೋದು ಅಂತ ಅನ್ನೋದೊಂದು ವಿಚಿತ್ರ ಅನುಸಂಧಾನ ಸ್ವಾಮಿಗಳಲ್ಲಿ ಇದ್ದಿದ್ದನ್ನ ನಾವು ನೋಡಿದೀವಿ ಅನ್ನೋದು ನಮ್ದು ಧನ್ಯತೆ. ಶ್ರೀಗಳು ಪರ್ಯಾಯ ಮುಗಿಸಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ದರ್ಶನಕ್ಕೆ ಹೋಗಿದ್ರು. ಅಲ್ಲಿಂದ ಹೈದರಾಬಾದ್ ಹೋಗ್ಬೇಕಾದ್ರೆ ಸ್ವಲ್ಪ ಕಾಲು ಚಟಮ್ ಆಯ್ತು, ಬೆನ್ನು ನೋವಿನಿಂದ ಬಳಲುವಂಗಾಗಿ ಬೆಡ್ ರೆಸ್ಟ್ ಹೇಳಿದ್ರು. ಆಗ ಬಲಿಮಾನ್ ಸ್ವಾಮಿಗಳ ಪರ್ಯಾಯ. ನಾನು ಸಹಜವಾಗಿ ಉಡುಪಿಗೆ ಹೋಗಿದ್ದಾಗ ಶ್ರೀಗಳನ್ನ ನೋಡಿ ಮಾತಾಡಿಸ್ಬೇಕು, ಮತ್ತೆ ಕೃಷ್ಣನ್ ದರ್ಶನ ಮಾಡ್ಬೇಕು ಅಂತ ಹೇಳಿ ಉಡುಪಿಗೆ ಹೋದಾಗ ಇಲ್ಲೇ ತೀರ್ಥ ಪ್ರಸಾದ ಆಗ್ಲಿ ಅಂತ ಹೇಳಿದ್ರು. ಇಲ್ಲ, ಕೃಷ್ಣನ್ ಪ್ರಸಾದಕ್ಕೋಸ್ಕರ ನಾನು ಕೃಷ್ಣ ಮಠಕ್ಕೆ ಹೋಗ್ತೀನಿ, ಹಾಗಾದ್ರೆ ರಾತ್ರಿ ಬರ್ಬೇಕು. ರಾತ್ರಿ ಅಲ್ಲಿಗೆ ಊಟಕ್ಕೆ ಹೋದ್ಮೇಲೆ ಅಡಿಗೆ ಏನ್ ಮಾಡಿದ್ರು, ಪಾಯಸ ಬಡ್ಸದ್ರ ಎಲ್ರಿಗೂ ಅಂತ ಕೇಳ. ಅಂದ್ರೆ ಬೆನ್ನ ನೋವು, ಅವ್ರಿಗೆ ವಯಸ್ಸು 80 ದಾಟಿದೆ, ಹೊರಡಾಡ್ಬೇಕಾದ್ರೂ ಕೂಡ ನಿಧಾನಕ್ಕೆ ಹೊರಡಾಡ್ಬೇಕಾದಂತಹ ಪ್ರಸಂಗ ಇತ್ತು. ಆಗ ಅಲ್ಲಿಗೆ ಬಂದ ಯಕಶ್ಚಿತ್ ಒಬ್ಬ ವ್ಯಕ್ತಿನ ಊಟ ಆಯ್ತಾ, ಅಡಿಗೆ ಏನ್ ಮಾಡಿದ್ರು, ಚೆನ್ನಾಗಿ ಬಡಿಸಿದ್ರ, ಪಾಯಸನೂ ಬಡಿಸಿದ್ರ, ಇದು ಪೇಜಾವರ್ಷಿಗಳ ಪ್ರಶ್ನೆ. ತುಂಬಾ ಚೆನ್ನಾಗಾಯ್ತು ಊಟ, ಪಾಯಸ ಬಡಿಸಿದ್ರು ಅಂತ ಹೇಳಿದ್ಮೇಲೆ ನಕ್ಕರು. ವಾಸ್ತವವಾಗಿ ಯಾರನ್ನೂ ಪೇಜಾವರ್ಷಿಗಳ ನೋಡೋದಕ್ಕೆ ಬಿಟ್ಟಿಲ್ಲ. ಅವರು ಮಡಿನಲ್ಲಿ ಮಲಗಿರ್ತಾ ಇದ್ರು, ಹಂಗೆ ಜಪ ಮಾಡ್ತಾ ಇದ್ರು. ಹಾಗಾಗಿ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ ಸ್ವಲ್ಪ ನಿರ್ಬಂಧ ಇತ್ತು. ಆ ನಿರ್ಬಂಧ ಸಡಿಲಿಸಿ ಅಲ್ಲಿದ್ದವರು ನನ್ನನ್ನ ಒಳಗೆ ಬಿಟ್ಟಿದ್ರು. ಆಮೇಲೆ ನಾನು ಸ್ವಲ್ಪ ಹುಚ್ಚಾಟ ಅಂತ ಹೇಳಿದ್ನಲ್ಲ, ಹಾಗೆ ಒಂದು ಸೆಲ್ಫಿ ತಕೊಳ್ತೀನಿ ನಿಂದು ಅಂತ ಹೇಳಿ ಸೆಲ್ಫಿ ತಗೊಳಕ್ ಹೋದೆ. ಪಕ್ಕದಲ್ಲಿ ಇದ್ದಂತಹ ಅವ್ರ ಶಿಷ್ಯ ಒಬ್ರು, ಸೆಲ್ಫಿ ಬೇಡ, ಮಲಗಿದ್ದು ತೆಗಿಬೇಡಿ ನಮ್ಗೆ, ಇವ್ರ ಕತ್ತು ಮಾತ್ರ ಬಗ್ಸಿ, ಯಾಕೆ ಬೇಡ, ಏನಾಯ್ತು ಸೆಲ್ಫಿ ತೆಗೆದ್ರೆ ಅಂತ ಹೇಳಿ ಅವ್ರ ಪ್ರಶ್ನೆ ಮಾಡಿದ್ರು. ಸರಿ, ಇನ್ನೆಲ್ಲಿ ಅದು ಬೇಡ ಅಂತ ಆಗುತ್ತೋ ಅನ್ನೋ ಅಷ್ಟೊತ್ತಿಗೆ ನಾನು ಒಂದು ಸೆಲ್ಫಿ ತಗೊಳ್ಬೇಕು ಅಂತ ಸೆಲ್ಫಿ ತಕೊಂಡೆ. ಸೆಲ್ಫಿ ಪೋಸ್ ಕೊಟ್ರು ಸ್ವಾಮಿಗಳು. ಅಂದ್ರೆ ನಮಗೊಂದು ಪುಟ್ಟ ನೋವು, ಒಂದು ತಲೆನೋವು, ಒಂದು ಮೈ ನೋವು, ಜ್ವರನೋ ಕೆಮ್ಮೋ ಏನೋ ಇದ್ರೆ, ನೆಗಡಿ ಇದ್ರೆ ಯೂಸ್ಮೂರ್ಸ್ ಇರುತ್ತೆ ಮನುಷ್ಯನಿಗೆ, ಏನೋ ಬೇಡ ಅನ್ಸುತ್ತೆ. ಇವ್ರು ಆ ಸ್ಥಿತಿನಲ್ಲಿದ್ದು ಸೆಲ್ಫಿಗೆ ಓಕೆ ಮಾಡ್ತಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಹೇಗೆ ಆ ವಯಸ್ಸಿನಲ್ಲಿ ಅಂತ ಅನ್ನೋದು ಒಂದು ಸೋಜಿಗ. ಇದು ತುಂಬಾ ಪುಟ್ಟ ಘಟನೆ ಇರ್ಬೋದು, ಆದ್ರೆ ಇನ್ನೊಬ್ಬರ ಜೊತೆಗೆ ಅವರು ಸ್ಪಂದಿಸೋ ರೀತಿ ಹೇಗೆ ಅನ್ನೋದನ್ನ ಹೇಳ್ಬೇಕಾ ಅಥವಾ ಅವ್ರ ವ್ಯಕ್ತಿತ್ವ ಹೇಗೆ ಹೇಳ್ಬೇಕಾ ಗೊತ್ತಿಲ್ಲ. ಆದ್ರೆ ನಡೆದ ಘಟನೆ ಮಾತ್ರ ಸತ್ಯ, ಇದರಲ್ಲಿ ಮುಂದಿಡ್ತಾ ಇದ್ದೀನಿ. ನಾವು ಪ್ರಯಾಗಕ್ಕೆ ಒಂದ್ಸತಿ ಹೋಗಿದ್ವಿ. ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಬೋಟ್ ನಡೆಸುವಂತ ವ್ಯಕ್ತಿ, ಬೆಸ್ತ್ರ ಹುಡುಗ, ಅವನ ಹೆಸರು ಹುಲ್ಲು ಅಂತ. ಅವನು ನಮ್ ಜೊತೆ ಮಾತುಗಾರಂಭ ಮಾಡ್ದ. ನಮ್ದು ಕರ್ನಾಟಕ ಅಂತ ಗೊತ್ತಾಯ್ತು, ಬೆಂಗಳೂರು ಅಂತ ಗೊತ್ತಾಯ್ತು. ಅವನ ಕೇಳ್ದ, ನಿಮ್ಗೆ ಪೇಜಾವರ ಸ್ವಾಮೀಜಿ ಗೊತ್ತಾ? ನಾವು ಸರಿಯಾಗಿ ಕೂತ್ಕೊಂಡು, ಗೊತ್ತು, ನಿಮ್ಗೆ ಹೆಂಗಪ್ಪ ಗೊತ್ತು ಪೇಜಾವರ ಸ್ವಾಮಿಗಳು ಅಂತ ಕೇಳಿದ್ವಿ. ಇಲ್ಲ ಇಲ್ಲ, ನಮ್ಗೆ ಇಲ್ಲಿ 2-3 ವರ್ಷಕ್ಕೊಂದ್ಸತಿ ಬರ್ತಾರೆ ಪೇಜಾವರ ಸ್ವಾಮಿಗಳು, ಸ್ನಾನಕ್ಕೆ ಬರ್ತಾರೆ. ಸ್ನಾನಕ್ಕೆ ಬಂದಾಗ ಬೋಟ್ ನಲ್ಲಿ ನಾವು ಅವ್ರನ್ನ ಕರ್ಕೊಂಡು ಬಂದು ಇದೇ ತರಾನೇ ಅವ್ರದ್ದು ಸ್ನಾನ ಆದ್ಮೇಲೆ ಎಲ್ಲಿ ಕೂತ್ಕೊಂಡು ಸುಮಾರು 2 ಗಂಟೆ ಹೊತ್ತು ಅವ್ರೇನೋ ಪೂಜೆ ಮಾಡ್ಕೊತಾ ಇರ್ತಾರೆ. ಭಾಷಾ ಅವ್ನ ಜಪವನ್ನ ಹಾಗೆ ಹೇಳಿದ್ದಾನೆ. ಎಲ್ಲ ಮುಗಿದ್ಮೇಲೆ ನಮ್ಗೆ ಕೈ ತುಂಬಾ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಮತ್ತೆ ಒಂದ್ 4-6 ದಿವಸ ಇಲ್ಲಿ ಇರ್ತಾರೆ, ದಿನ ಸ್ನಾನಕ್ಕೆ ಬರ್ತಾರೆ. ಮತ್ತೆ ಹೊರಡುವಾಗ ಕೊನೆ ದಿವಸ ಸ್ವಲ್ಪ ನಮ್ಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ನೀವ್ ತುಂಬಾ ಚೆನ್ನಾಗಿ ಬೋಟ್ ನಡೆಸ್ರಿ, ಹಡಗ್ ನಡೆಸ್ರಿ ಅಂತೆಲ್ಲ ಹೇಳಿ ಹೋಗ್ತಾರೆ ಅಂತ ಹೇಳಿದೆ. ಇದಾದ್ಮೇಲೆ ಬೆಂಗಳೂರಿನಲ್ಲಿ ನಾನು ಶ್ರೀಗಳನ್ನ ಭೇಟಿ ಮಾಡಿ ಹೇಳಿದೆ, ಹಿಂಗೆ ಗುಲ್ಲು ಅಂತ ಸಿಕ್ಕಿದ್ದ ನಿಮ್ಮ ಅಭಿಮಾನಿ ಪ್ರಯಾಗದಲ್ಲಿ,
ನೀವು ಅವ್ರಿಗೆ ದುಡ್ಡು ಕೊಟ್ಟಿರಂತೆ, ಮತ್ತೆ ಹಣ್ಣೆಲ್ಲ ಕೊಟ್ಟಿದ್ದೀರಂತೆ, ಖರ್ಜೂರ ಕೊಟ್ಟಿದ್ದೀರಂತೆ. ನನ್ಗೆ ನೀವು ದುಡ್ಡು ಕೊಟ್ಟಿಲ್ಲ, ಹಣ್ಣು ಕೊಟ್ಟಿಲ್ಲ, ಖರ್ಜೂರನೂ ಕೊಟ್ಟಿಲ್ಲ, ಗುಲ್ಲು ಮಾತ್ರ ಕೊಟ್ಟಿದ್ದೀರಿ ಅಂತಂದೆ. ನಕ್ಕು ಖುಷಿ ಪಟ್ರು. ಅಂದ್ರೆ ಪ್ರಯಾಗದಲ್ಲಿ ಹಡಗು ನಡೆಸುವಂತದ್ದೆ. ಅಲ್ಲಿಂದ ನಾವು ಕಾಶಿಗೆ ಹೋಗಿದ್ವಿ. ಕಾಶಿಯಲ್ಲಿ ದೀಪಕ್ ಪಾಂಡೆ ಅಂತ ಬಿಂದು ಮಾಧವನ ಅರ್ಚಕರು. ಅವ್ರು ಕೇಳಿದ್ರು ನಮ್ಮನ್ನ, ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಕರ್ನಾಟಕ, ಬೆಂಗಳೂರು ಅಂತ ಹೇಳಿದ್ರೆ ನಿಮ್ಗೆ ಪೇಜಾವರ ಶ್ರೀಗಳು ಗೊತ್ತಾ ಅಂತ ಕೇಳಿದ್ರು. ಪೇಜಾವರ ಶ್ರೀಗಳು ಗೊತ್ತು ಅಂತಂದ್ರೆ ಇಲ್ಲಿ ಬಂದಿರ್ತಾರೆ, ನಮ್ಮನ್ನೆಲ್ಲ ತುಂಬಾ ವಿಶ್ವಾಸದಲ್ಲಿ ಮಾತಾಡಿಸ್ತಾರೆ, ಇಲ್ಲಿ ದರ್ಶನಕ್ಕೆ ಬಂದು ಹೋಗ್ತಾರೆ, ನಮ್ಮನ್ನೆಲ್ಲ ಮಾತಾಡಿಸ್ ಹೋಗ್ತಾರೆ, ನಮ್ದು ನಮಸ್ಕಾರ ತಿಳಿಸಿ ನಿಮ್ಗೆ ಬೆಂಗಳೂರಿನಲ್ಲೇ ಸಿಕ್ಕರೆ ಅಂತ ದೀಪಕ್ ಪಾಂಡೆ ಹೇಳಿದ್ರು. ಈ ವಿಚಾರನೂ ನಾವು ಶ್ರೀಗಳ ಗಮನಕ್ಕೆ ತಗೊಂಡ್ ಬಂದು ನಾನ್ ತಮಾಷೆ ಮಾಡಿದೆ, ಇನ್ನೊಂದು ನಮಸ್ಕಾರ ಮಾಡಿ ದೀಪಕ್ ಪಾಂಡೆ ಅವ್ರದ್ದು ಅವ್ರು ಹೇಳಿದ್ರು ನಮಸ್ಕಾರ ಮಾಡು ಅಂತ ಮಾಡಿದೀನಿ ಅಂತ. ಇದು ಪ್ರಯಾಗದ ಗುಲ್ಲು, ಕಾಶಿಯ ದೀಪಕ್ ಪಾಂಡೆ, ಕೃಷ್ಣ ಮಠದಲ್ಲಿ ಆಡುವ ಹುಡುಗಿ, ಹಂಸದ ದೇವಿಗೆ ನನಗೆ ಮನೆ ಕಳ್ಕೊಂಡ ಸಂತ್ರಸ್ತರು, ಅಖಂಡ ಭಾರತ, ಸಾಹಿತ್ಯ, ಶಂಭುಕ ಸ್ಮರಣೆ, ಎಲ್ಲ ವಿಚಿತ್ರ, ಒಂದಕ್ಕೊಂದಕ್ಕೆ ಕಾರಣನೇ ಇಲ್ಲ. ಈ ಎಲ್ಲಾ ಸಂದರ್ಭದಲ್ಲೂ ಅವರ ದೈನಂದಿನ ಜಪ, ತಪ, ಪೂಜೆ, ಪಾಠ, ಪ್ರವಚನ ಯಾವುದೂ ಬಿಟ್ಟಿಲ್ಲ. ವಿದ್ಯಾರ್ಥಿಗಳನ್ನ ಟ್ರೀಟ್ ಮಾಡೋದು ಬಿಟ್ಟಿಲ್ಲ. ಒಬ್ಬ ವ್ಯಕ್ತಿ ಸಂಸಾರನೇ ಬೇಡ ಅಂತ ಬಾಲ್ಯದಲ್ಲಿ ಸನ್ಯಾಸ ತಗೊಂಡು ಇಷ್ಟು ನಿರ್ವಹಣೆ ಹೇಗೆ ಮಾಡ್ತಾರೆ ಅಂತ ಅವರು ಪ್ರತಿಭಟನೆಯನ್ನ ಮೆಲ್ಕ್ ಹಾಕಿದಾಗೂ ನನಗೆ ಅನಿಸ್ತಾ ಇರೋದು. ಈ ತರದ ಕೆಲವು ವಿಚಾರ ಒಂದ್ಸರ್ತಿ ನಾನು ಈ ಪತ್ರಿಕಾ ಪತ್ರ ಪ್ರಸ್ತಾಪ ಮಾಡಿ ಸಹಜವಾಗಿ ಹೇಳಿದೆ, ಹಿಂಗಿಂಗೆ ಬೇಜಾರು ಅಂತ. ಇದು ಪ್ರಯಾಗ ಕಾಶಿ ಘಟನೆಗಳನ್ನಾಗಿ ಅಲ್ಲಿ ಗುಲ್ಲು ಮತ್ತು ದೀಪಕ್ ಪಾಂಡೆ ಅವರು ಬೇಜಾರು ಕೇಳಿದ ಮೇಲೆ ನಡೆದ ವಿದ್ಯಮಾನ. ಆಗ ಸುಮ್ಮನೆ ಸಹಜವಾಗಿ ನನ್ನ ಹೆಂಡತಿ ಮುಂದಿನ ಜನ್ಮದಲ್ಲಿ ಸ್ವಾಮಿಗಳ ಮೊಮ್ಮಗಳಾಗಿ ಹುಟ್ಟಬೇಕು ಅಂತ ನನ್ನ ಹತ್ರ ಹೇಳಿದೆ. ನಾನು ನಂತರ ಬೆಂಗಳೂರಿನಲ್ಲಿ ಮತ್ತೆ ಬೇಜಾರುಗಳನ್ನ ನೋಡುವ ಸಂದರ್ಭ ಬಂತು ಅಂತ ಹೇಳಿದ್ನಲ್ಲ, ಆಗ ನನ್ನ ಹೆಂಡತಿ ನನ್ನ ಮಗಳು ಕೂಡ ಜೊತೆಗಿದ್ರು. ಆಗ ನಾನು ಹೇಳ್ಬಿಟ್ಟೆ ಸ್ವಾಮಿಗಳೇ ನಿಮ್ಗೆಲ್ಲ ಆಯ್ತಲ್ಲ, ನಿಮ್ ಬಗ್ಗೆ ಎಲ್ಲ ಹೇಳಿದೆ, ಅದನ್ನು ಬೇರೆ ಹೇಳಿದ್ರು, ನಿಮ್ ವ್ಯಕ್ತಿತ್ವ ತುಂಬಾ ಇಷ್ಟ ಆಗಿದೆ ನನ್ನ ಹೆಂಡತಿಗೆ, ಅದಕ್ಕೆ ಮುಂದಿನ ಜನ್ಮದಲ್ಲಿ ಮೊಮ್ಮಗಳಾಗಿ ಹುಟ್ಟಬೇಕಂತ ಹೇಳಿದಾಗ ಸ್ವಾಮಿಗಳು ಅವ್ರದ್ದೇ ಒಂದು ವಿಶೇಷ ಭಂಗಿ ಇದೆಯಲ್ಲ, ನೀವು ಕಣ್ಮುಚ್ಕೊಂಡು ಅವ್ರ ಮುಖವನ್ನ ನೆನೆಸ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ. ಕಣ್ಣನ್ನು ಮುಚ್ಚಿ ತಲೆಯನ್ನ ಹೀಗೆ ಮಾಡಿ, ಕೈ ಹೀಗೆ ಮಾಡಿ ಎಲ್ಲ ಸಂತೋಷ ಪಟ್ಟು ನಮಗ್ ಮತಾಕ್ಷತೆ ಕೊಟ್ಟರು. ನಾವು ಹೊರಗಡೆ ಬರ್ಬೇಕಾದ್ರೆ 10 ಹೆಜ್ಜೆ ಬಂದಾಗ ಮತ್ತೆ ಚಪಾಟಿ ತಟ್ಟಿ ಕೂಗಿದ್ದಾರೆ, ನಮಗೆ ಗೊತ್ತಾಗಿಲ್ಲ. ನಾವು ಮಾತಾಡ್ತಿದ್ವಿ ಮತ್ತು ಒಂದಿಬ್ರು ಜೋರಾಗಿ ಹೆಸರಿಡಿದು ಕೂಗಿದ್ರು. ನಾವು ಹೋದ್ಮೇಲೆ ಅಷ್ಟೊತ್ತು ಮತಾಕ್ಷತೆ ಕೊಡೋ ಕಾರ್ಯಕ್ರಮ ಮುಗಿದಿತ್ತು. ಸ್ವಾಮಿಗಳು 2 ಹೆಜ್ಜೆ ಬಂದಿದ್ರು. ನಾವು ಅವ್ರ ಹತ್ರ ಹೋದಾಗ ಹೇಳಿದ್ರು, ನನ್ನ ಹೆಂಡತಿ ಹತ್ರ ಹೇಳ್ತಾರೆ ಸ್ವಾಮಿಗಳು, ನಾನು ಮುಂದಿನ ಜನ್ಮದಲ್ಲೂ ಕೂಡ ಬಾಲ ಸನ್ಯಾಸಿನೇ ಆಗೋದು ಅಂತ. ಅದಕ್ಕೆ ಈ ಘಟನೆಯನ್ನ ಮತ್ತೆ ಪುನರಾವರ್ತನೆ ಮಾಡಿ ನೆನಪು ಮಾಡ್ಕೊಂಡಾಗ ತಿರುಮಲಾಚಾರ್ಯ ಕುಲಕರ್ಣಿ ಅವರು ಹೇಳಿದ್ರು, ನೋಡಿ ರವಿ, ಅವರು ಬಾಲ ಸನ್ಯಾಸತ್ವವನ್ನ ಎಷ್ಟು ಪ್ರೀತಿಸ್ತಾರೆ ಅಂತ. ಏನೋ ಒಂದು ಈ ಸರ್ತಿ ಯಾರೋ ಹೇಳಿದ್ರು ಗುರುಗಳು ಅಂತ ಅಪ್ಪಣೆ ಕೊಟ್ರು ಅಂತ ಬಾಲ ಸನ್ಯಾಸಿ ಆಗಿ ಕೃಷ್ಣ ಪೂಜೆ ಮಾಡ್ಬಿಟ್ಟಿದ್ದೀನಿ, ಮುಂದೆ ಬಾಲ ಸನ್ಯಾಸಿ ಅಂತ ಅನ್ನೋದೇನ್ ಬೇಡ ಅಂತ ಗೃಹಸ್ಥ ಆಗೋಣ ಅಂತ ಇಲ್ಲ ಅವ್ರ ತಲೆನಲ್ಲಿ. ಅವ್ರಿಗೆಷ್ಟು ಬದ್ಧತೆ ಇದೆ, ನಾನು ಬಾಲ ಸನ್ಯಾಸಿನೇ ಆಗ್ತೀನಿ, ಕೃಷ್ಣದೇವ್ರನ್ನ ಮತ್ತೆ ಪೂಜೆ ಮಾಡ್ತೀನಿ ಅಂತ ಅನ್ನೋದು ಅಂತ ಅವರು ಗುರುಗಳ ಬಗ್ಗೆ ಹೇಳ್ಕೊಂಡು ಸಂಭ್ರಮಿಸಿದ್ರು. ಅಂದ್ರೆ ಅದು ತುಂಬಾ ಸಹಜ ಘಟನೆ. ಅವ್ರ ವ್ಯಕ್ತಿತ್ವ ತಿಳ್ಕೊಂಡಾಗ ಹಿಂಗೆ ಹೇಳಿದ್ದು. ಆದ್ರೆ ಅವರು ಅದಕ್ಕೊಂದು ಸ್ಪಂದನೆ. ಇದು ನನ್ನ ಒಬ್ಬಂದೇ ಏನು ಅನುಭವ ಅಲ್ಲ. ಯಾಕೆಂದ್ರೆ ಈ ವಿಶ್ವೇಶ್ವರ ಸೇವಾ ಸಂಘನೇ ಪ್ರತಿ ದಿವಸ ಶ್ರೀಗಳ ಹೋಮ ವ್ಯಕ್ತಿತ್ವ ಪರಿಚಯ ಮಾಡುವಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದೆ. ಎಷ್ಟು ಜನ ಶ್ರೀಗಳು ಈ ವೇದಿಕೆಯಲ್ಲಿ ಮಾತಾಡಿದ್ರು, ಎಷ್ಟು ಜನ ವಿದ್ವಾಂಸರು ಮಾತಾಡಿದ್ರು, ಎಷ್ಟು ಜನ ಗಣ್ಯರು ಮಾತಾಡಿದ್ರು. ಬಹುಶಃ ಅವರೆಲ್ಲರಲ್ಲಿ ಎಲ್ರಿಗಿಂತ ಕೊನೆ ಹೆಸರು ನಂದು. ಆದ್ರೆ ಶ್ರೀಗಳ ಅಭಿಮಾನಿ ಅಂತ ಒಂದೇ ಕಾರಣಕ್ಕೆ ಪೂಜ್ಯ ವಿಶ್ವಪ್ರಸನ್ನ ತೀರ್ಥರಾಗಿರ್ಬೋದು, ಅಥವಾ CH ಬದ್ರಿನಾಥಾಚಾರ್ಯ ಆಗಿರ್ಬೋದು, ಅಖಿಲೇಶಾಚಾರ್ಯರಾಗಿರ್ಬೋದು ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಭಾವಿಸ್ತೀನಿ. ತುಂಬಾ ದೊಡ್ಡ ವೇದಿಕೆನಲ್ಲಿ ಏನೇ ಇದ್ರು ಅವ್ರನ್ನ ನೆನಪು, ಇಷ್ಟೊತ್ತು ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ನೋದೇ ನನ್ನ ಜೀವನದ ಭಾಗ್ಯ ಅಂತ ಅನ್ನಿಸ್ತಾ ಇದೆ ನನಗೆ. ಆದ್ರೆ ಇದೆಲ್ಲ ನೋಡ್ತಾ ಹೋದಾಗೆ
ಅದರಿಂದ ನಾವೇನಾದ್ರೂ ಕಲಿಯೋದಿದ್ಯಾ? ನಮಗೆ ಅವ್ರ ವ್ಯಕ್ತಿತ್ವ ಅರ್ಥ ಆಗತ್ತಾ? ಅಥವಾ ಅವ್ರು ಹಾಗೆ ಅರ್ಥ ಆದ್ರೇನೆ ಈ ತರ ಬರೀ ಎಷ್ಟೇ ಮೆಲುಕು ಹಾಕಿದ್ರು ತಾವು ಒಬ್ಬ ವಿಚಿತ್ರ ವ್ಯಕ್ತಿ ಹಾಗೇನೆ ಉಳಿತಾರ ಅಂತ ಅನ್ಸತ್ತೆ. ಇಷ್ಟೆಲ್ಲಾ ಸಲಹೆ ಇದ್ರು, ಇಷ್ಟೆಲ್ಲಾ ಅವ್ರ ಜೊತೆಗೆ ಸುಮಧುರ ಬಾಂಧವ್ಯ ಇದ್ರು, ಒಂದು ಪುಟ್ಟ ವಿಚಿತ್ರ ಘಟನೆಯನ್ನು ಕೂಡ ನಾನು ಹೇಳ್ಬೇಕು. ಅವರ ಪರ್ಯಾಯ ಮುಕ್ತಾಯದ ಘಟ್ಟ 4ನೇ ಪರ್ಯಾಯ ಇತ್ತು. ಆ ಸಂದರ್ಭದಲ್ಲಿ ಸಹಜವಾಗಿ 4 ಗಂಟೆ 5 ಗಂಟೆ ಸಮಯಕ್ಕೆ ಕೊಡಗಮಾಳಿ ಅವರ ರೂಮ್ ನಾನು ಹೋದೆ, ನಮಸ್ಕಾರ ಮಾಡಿದೆ. ಆ ಸಂದರ್ಭದಲ್ಲಿ ಅವ್ರ ಗುರುಗಳಾದಂತಹ ಪೂಜ್ಯ ವಿದ್ಯಾಮಾನ್ಯ ತೀರ್ಥರ ದೇಹೋತ್ಕ್ರಮಣ ಆಗಿದ್ದಂತಹ ಸ್ಥಳ. ಆ ರೂಮ್ ನ ಬಾಡಿಗೆ ಕೊಡೋದು ಬೇಡ, ಅಲ್ಲಿ ಅವ್ರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನೆಲ್ಲ ಇರಿಸಿ ಅದನ್ನ ಶಾಶ್ವತವಾಗಿ ನೆನಪು ಉಳಿಯೋ ಹಾಗೆ ಮಾಡಬಹುದು ಅಂತ ಒಂದು ಸಜೆಷನ್ ಕೊಟ್ಟೆ. ಇದ್ದಕ್ಕಿದ್ದಂಗೆ ಸ್ವಾಮಿಗಳು ರಾಂಗ್ ಆಗ್ಬಿಟ್ರು. ಯಾಕೆ ನನಗೆ ಗೊತ್ತಿಲ್ವಾ ಇದನ್ನ ಮಾಡಕ್ಕೆ, ನೀನೇ ಹೇಳ್ಬೇಕಾ ಅಂತ ಅಂದ್ರು. ನಾನು ವಾಸ್ತವವಾಗಿ ಹೇಳಿದ್ದಲ್ಲ, ಅದು ನಿವೇದಿಸ್ಕೊಂಡಿದ್ದು. ನನಗೆ ಮೊದಲನೇದಾಗಿ ಈ ಆಘಾತನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಆ ರೂಮ್ ನಲ್ಲಿ ಯಾರು ಇರಲಿಲ್ಲ. ಸ್ವಾಮಿಗಳು, ವಿಷ್ಣು ಅಣ್ಣ, ನಾನು 3 ಜನ ಇದ್ದಿದ್ದು. ವಿಷ್ಣು ಅಣ್ಣನು ತಬ್ಬಿಬ್ಬಾದ್ರು. ಭಾಷಾ ಸ್ವಾಮಿಗಳು ಯಾಕೆ ಪ್ರತಿಕ್ರಿಯಿಸಿದ್ರು ಅಂತ ಅವ್ರಿಗೂ ಗೊತ್ತಾಗ್ಲಿಲ್ಲ. ನಾನ್ ಹೇಳ್ದೆ, ಸ್ವಾಮಿಗಳೇ ನಾನು ಇನ್ಸ್ಟ್ರಕ್ಷನ್ಸ್ ಆ ತರದ್ದಲ್ಲ, ನನಗೆ ಅನಿಸ್ತು ನಾನು ಏನಿದೆಯೋ ನಿಮ್ ಗಮನಕ್ಕೆ ತರಬೇಕು ಅಂತ ತಂದೆ. ಮತ್ತೆ ನಿಮ್ ಗಮನಕ್ಕೆ ಅಲ್ಲದೆ ಇದು ನಿಮ್ ಯಾರ ಗಮನಕ್ಕೆ ನಾನು ತರಬೇಕಾಗಿತ್ತು ಅಂತ. ಆದ್ರೆ ಅವ್ರಿಗೆ ಅಷ್ಟೇ ಸರಿ ಅನ್ನಿಸ್ಲಿಲ್ಲ. ನನಗೂ ಬೇಜಾರಾಯ್ತು. ನಾನು ಹೇಳ್ಬಾರ್ದಾಗಿದ್ದೇನೋ, ನನಗೆ ಯಾಕೆ ಬೇಕಾಗಿತ್ತು ಇದು ಅಂತ. ಅಲ್ಲಿಂದ ಬೇಜಾರು ಮಾಡ್ಕೊಂಡು ವಾಪಸ್ ಬಂದೆ. ಸಂಜೆ ಸುಮಾರು 7-7:30 ಅಷ್ಟೊತ್ತಿಗೆ ನನ್ನ ಸ್ನೇಹಿತರಾದ ಟಿ ಪಿ ಅನಂತ್ ಮತ್ತು ಈಗ ನಾಗಪುರದಲ್ಲಿ ಅಲ್ಲಿನ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಕುಲಪತಿ ಆಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ವರಖೇಡಿ ಅವರು ಇಬ್ರು ರಥಬೀದಿನಲ್ಲಿ ನಮ್ಗೆ ಸಿಕ್ಕಿ, ಎಲ್ಲಿ ಹುಡುಕೋದು ನಿನ್ನ, ಸ್ವಾಮಿಗಳು ಕರೀತಿದ್ದಾರೆ, ತಕ್ಷಣ ಬಾ ಅಂತ ಹೇಳಿ ಕರ್ಕೊಳ್ಬೋದು. ಆಗ ಸ್ವಾಮಿಗಳು, ಇಲ್ಲ ನಿಮ್ಗೆ ಹೇಳಿದ್ದು ಸರಿ ಇತ್ತು, ನಾನು ಯೋಚನೆ ಮಾಡಿದೆ, ಬೇಸರ ಆಯ್ತಾ ನಾನು ಹೇಳಿದ್ದು, ಬೇಸರ ಮಾಡ್ಕೊಳ್ಬೇಡ ಅಂತ ಹೇಳಿ ಅನುಗ್ರಹ ಮಾಡಿದ್ರು. ಒಂದು ಪುಟ್ಟ ಬೆಳ್ಳಿ ತಟ್ಟೆ, ಅಂದ್ರೆ ಅದು ಕೃಷ್ಣ ಪ್ರಸಾದ ಎಲ್ರಿಗೂ ಕೊಡ್ಲಿಕ್ಕೆ ಇಟ್ಟಿತ್ತು. ಆದ್ರೆ ನಾನು ಈ ಘಟನೆಗೂ ಮತ್ತು ಆ ತಟ್ಟೆಗೂ ತಾಳೆ ಹಾಕೊಂಡೆ. ಯಾಕಂದ್ರೆ ಸ್ವಾಮಿಗಳು ಆ ತರದ ಯಾವುದೇ ಬಹುಮಾನವನ್ನೆಲ್ಲ ಆಗ್ಲಿ ನನಗೇನು ಕೊಟ್ಟಿರ್ಲಿಲ್ಲ. ಇಲ್ಲ, ಇದು ಪರ್ಯಾಯ ಮುಗಿತಾ ಇರೋದ್ರಿಂದ ಇದು ಪ್ರಸಾದ, ಕೃಷ್ಣದೇವರ ಪ್ರಸಾದ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಮತ್ತ ಅದಾದ್ಮೇಲೆ ಅವ್ರು ಯಾವಾಗ ಮನೆಗೆ ಬಂದ್ರು ಅದನ್ನ ತೋರಿಸ್ತಿದ್ದೆ. ಸ್ವಾಮಿಗಳೇ ನೀವು ಕೊಟ್ಟಿದ್ದು ಅಂತಲೇ, ನೀವು ಬೈದಿದ್ರಲ್ಲ, ಬೈದಿದ್ದಾದ್ಮೇಲೆ ಕೊಟ್ಟಿದ್ದು ಅಂತ ತೋರಿಸ್ತಾ ಇದ್ದೆ. ನಗತಾ ಇದ್ರು ಸ್ವಾಮಿಗಳು. ಅಂದ್ರೆ ಇದು ಈ ತರದ ಅನೇಕ ವಿಚಿತ್ರ ಘಟನೆಗಳು ಅವರನ್ನ ದೂರದಿಂದ ನೋಡಿ ಅನುಭವಿಸ್ತಾ ಇದ್ದಿದ್ದು, ಹತ್ತಿರದಿಂದ ಮಾತಾಡ್ತಾ ಇದ್ದಿದ್ದು, ಅವರ ಆರಂಭದ ದಿನದಿಂದಲೂ ಅವ್ರು ಹೇಗೆ ಕಷ್ಟಪಟ್ಟರು, ಹೇಗೆ ವಿದ್ಯೆ ಸಂಪಾದನೆ ಮಾಡಿದ್ರು, ವಿದ್ಯಾಮಾನ್ಯ ತೀರ್ಥರ ಬಳಿ ಬೇರೆಯವ್ರ ಜೊತೆಗೆಲ್ಲ ಅವರ ನಡವಳಿಕೆ ಹೇಗಿತ್ತು. ತಾವು ಒಂದು ಮಠದ ಅಧಿಪತಿ ಆಗಿದ್ರು ಕೂಡ ಉಳಿದ ಎಲ್ಲಾ ಮಾಧ್ವ ಮಠಗಳ, ಬ್ರಾಹ್ಮಣ ಮಠಗಳ, ಹಿಂದೂ ಮಠಗಳ, ರಾಜಕಾರಣಿಗಳ, ಸಾಹಿತಿಗಳ, ಸಾಮಾನ್ಯ ಜನರ ಎಲ್ಲರ ಸಂಪರ್ಕವನ್ನ ಹೇಗೆ ಸಾಧಿಸಿದ್ರು, ಮತ್ತೆ ಹೇಗೆ ಪ್ರತಿ ವಿಚಾರಕ್ಕೂ ಸ್ಪಂದಿಸ್ತಿದ್ರು, ಇದನ್ನೆಲ್ಲ ಆಗಾಗ ಮೆಲ್ಕ್ ಹಾಕ್ಬೇಕು ಅಂತ ಅನ್ಸಿದ್ರು ಶ್ರೀಗಳು ನಮ್ಮ ಜೊತೆಗೆ ಇದ್ದಾಗ ಮೆಲ್ಕ್ ಹಾಕ್ತಾ ಇದ್ದ ರೀತಿ ಬೇರೆ. ಈಗ ಶ್ರೀಗಳು ನಮ್ಮ ಜೊತೆಗೆ ಇಲ್ಲ ಅಂತನ್ನುವ ನೋವು, ಅದರ ಜೊತೆ ಆ ನೋವಿನಲ್ಲಿ ಮೆಲ್ಕ್ ಹಾಕುವ ಬಗೆ ಬೇರೆ. ಅದು ಎಷ್ಟೇ ಆದ್ರೂ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಹೋದ್ರೆ ಮತ್ತೆ ನಾನು ಆರಂಭದಲ್ಲಿ ಹೇಳಿದಂಗೆ ಕುರುಡರು ಆನೆಯನ್ನ ನೋಡಿದ ರೀತಿನೇ ಆಗತ್ತೆ. ಒಬ್ರು ಸೊಂಡ್ಲು, ಒಬ್ರು ಬಾಲ, ಒಬ್ರು ಕಾಲು, ಒಂದು ಕಾಲನ್ನ ಮುಟ್ಟಿ ಎಲ್ಲಾ ಕುರುಡರು ಒಟ್ಟು ಸೇರಿ ನಾನು ಆನೆಯನ್ನ ಮುಟ್ಟಿದ್ದೀನಿ, ಮಾತಾಡ್ಸಿದ್ದೀನಿ ಅಂತ ಹೇಳ್ದಂಗೆನೆ. ಏನೇ ಇದ್ರು ಇಷ್ಟು ಹೊತ್ತು ಆ ಹಿರಿಯ ಜೀವನ ಸ್ಮರಣೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟಪ್ಪ ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥರಿಗೆ, ಬದ್ರಿನಾಥ ಆಚಾರ್ಯರಿಗೆ ಮತ್ತು ಅಖಿಲೇಶ್ ಆಚಾರ್ಯರಿಗೆ
ನನ್ನ ಸಾಷ್ಟಾಂಗ ನಮಸ್ಕಾರವನ್ನ ಹೇಳಿ ಆ ಶ್ರೀಗಳಿಗೆ ಕೂಡ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಈ ಎಲ್ಲವನ್ನ ಅವರ ಅಂತರ್ಯಾಮಿಗೆ ಸಮರ್ಪಣೆ ಮಾಡಿ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದುವರೆಗೂ ಕೂಡ ಪತ್ರಕರ್ತರಾಗಿರ್ತಕ್ಕಂತಹ ಶ್ರೀಯುತ ರವಿಯವರು, ಶ್ರೀಪಾದಂಗಳವರು ತಾವು ರಾಷ್ಟ್ರ ಸಂತರು. ಅವರು ಯಾಕೆ ರಾಷ್ಟ್ರ ಸಂತರು ಅಂತ ಅವರನ್ನ ಕರೆಯತಕ್ಕಂತಹದ್ದು, ರಾಷ್ಟ್ರದಲ್ಲಿ ನಡೆಯತಕ್ಕಂತಹ ಯಾವುದೇ ಅಶಾಂತಿಯ ವಾತಾವರಣಗಳು ಅವಾಗ ಕೂಡಲೇ ಸ್ಪಂದಿಸ್ತಕ್ಕಂತಹ ಮನೋಭಾವ ಶ್ರೀಪಾದಂಗಳವರಿಗಿತ್ತು. ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನ ತಂದ್ರು. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಶ್ರೀಪಾದಂಗಳವರು ತಾವು ಸಕ್ರಿಯರಾಗಿ ಅದಕ್ಕೆ ವಿರೋಧವನ್ನು ಮಾಡತಕ್ಕಂತಹ ಒಂದು ದೊಡ್ಡ ಗುಂಪಿನ ಜೊತೆಗೆ ಮಾರ್ಗದರ್ಶನವನ್ನ ಅವರು ಮಾಡಿದ್ರು ಎಂಬುದಾಗಿ. ಹೀಗೆ ಅನೇಕ ವಿಚಾರಗಳು. ಅವರು ಜಗದ್ಗುರುಗಳು ಅಂತ ನಾವು ಅವ್ರನ್ನ ಕರಿತೀವಿ. ಯಾಕೆ? ಕಾಶಿಯಲ್ಲಿರ್ತಕ್ಕಂತಹ ದೀಪಕ್ ದೇಶಪಾಂಡೆಗೂ ಅವರ ಪರಿಚಯ ಇದೆ. ಎಲ್ಲೋ ಪ್ರಯಾಗದಲ್ಲಿ ನಾವಿಕನಾಗಿ ದೋಣಿ ನಡೆಸ್ತಕ್ಕಂತಹ ಗುಲ್ಲು, ಅವನಿಗೂ ಕೂಡ ಶ್ರೀಪಾದಂಗಳವರ ಪರಿಚಯ ಇದೆ. ಆದ್ರಿಂದಲೇ ಶ್ರೀಪಾದಂಗಳವರ ರಾಷ್ಟ್ರ ಸಂತರು ಹೌದು, ಅವರು ಜಗದ್ಗುರುಗಳು ಹೌದು ನಿಜವಾದ ಅರ್ಥದಲ್ಲಿ ಎಂಬುದಾಗಿ ರಾಷ್ಟ್ರ ಕಾರ್ಯಕ್ಕೋಸ್ಕರವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ರು ಶ್ರೀಪಾದಂಗಳವರು ಅವರು ಎಂಬುದಾಗಿ ಅನೇಕ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಹೃದಯಂಗಮವಾಗಿ ರವಿಯವರು ಇಲ್ಲಿ ಚಿತ್ರಣವನ್ನ ಮಾಡಿದ್ದಾರೆ. ಅವರಿಗೆ ಪತ್ರಕರ್ತರಾಗಿ ತುಂಬಾ ವ್ಯಾಪಕವಾದ ಅನುಭವ ರವಿ ಅವರಿಗೆ. ಆದ್ರಿಂದಾಗಿ ಯಾವುದೇ ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೇಳ್ತಕ್ಕಂತಹ ಕಲೆ ರವಿ ಅವರಿಗೆ ಇದೆ. ಅನೇಕ ವಿಷಯಗಳನ್ನ ಶ್ರೀಪಾದಂಗಳವರ ಬಗ್ಗೆ ಗೌರವ ಮೂಡ್ತಕ್ಕಂತಹ ವಿಚಾರಗಳನ್ನೆಲ್ಲ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ರವಿ ಅವರಿಗೆ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರು, ವೆಂಕಟೇಶಾಚಾರ್ಯರು, ಅಖಿಲೇಶಾಚಾರ್ಯರು, ಎಲ್ಲ ವಿದ್ವಾಂಸರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ನಾಳೆ ದಿವಸ 7 ಗಂಟೆಗೆ ಸರಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತ ವಿದ್ವಾಂಸರು ಶ್ರೀಯುತ ಚಮು ಕೃಷ್ಣಶಾಸ್ತ್ರಿಗಳು ಸಂಸ್ಕೃತ ಭಾಷೆಯ ಅಸ್ತಿತ್ವಕ್ಕೋಸ್ಕರವಾಗಿಯೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕಾರ್ಯತತ್ಪರರಾಗಿರ್ತಕ್ಕಂಥವ್ರು. ಕಾರ್ಯತತ್ಪರರಾಗಿರೋರು ಮಾತ್ರ ಅಲ್ಲ, ಅದರಲ್ಲಿ ಬಹಳಷ್ಟು 100ಕ್ಕೆ 100 ಯಶಸ್ಸನ್ನು ಕೂಡ ಅವರು ಸಂಪಾದನೆ ಮಾಡಿದ್ದಾರೆ. ಅಂತಹ ಚಮು ಕೃಷ್ಣಶಾಸ್ತ್ರಿಯವರು ನಾಳೆ ದಿವಸ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ಎಲ್ಲರೂ ಕೂಡ 7 ಗಂಟೆಗೆ ಉಪಸ್ಥಿತರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರವಿ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಹೇಳಿ ಕೃಷ್ಣಾರ್ಪಣ ಮಸ್ತು ಅಂತ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.